Hello everyone, welcome to Triple T Academy DCT class. In the last class, we discussed about AC sine wave. Okay, AC sine wave andre eno, ಆ sine wave ನಲ್ಲಿ amplitude andre eno, time period, next cycle, next frequency andre eno, phase andre eno, phase difference andre eno ನೋಡಿದೀವಿ. So in today class, we will discuss about electrical work. See, electrical work, next electrical power andre eno, ನೆಕ್ಸ್ಟ್ ಪವರ್ ಫ್ಯಾಕ್ಟರ್. ಓಕೆ, ಅದ್ರದ್ದು ನೋಡೋಣ. ಸೊ ಬೇಸ್ಡ್ ಆನ್ ಪವರ್ ಅಂದರೆ ಲೈಕ್ ಅದ್ರ ಬೇಸ್ಡ್ ಆನ್ ಪವರಲ್ಲಿ ಏನಾಗುತ್ತೆ ಅಂದರೆ ಒಂದು ನ್ಯೂಮರಿಕಲ್ ಕ್ವಶನ್ಸ್ ಕೇಳ್ಬೋದು. ಓಕೆ, ಸೊ ಎಲೆಕ್ಟ್ರಿಕಲ್ ವರ್ಕ್ ಅಂದರೆ ಏನು? ಫಾರ್ ಎಲೆಕ್ಟ್ರಿಕಲ್ ಎನರ್ಜಿ, ಫಾರ್ ಎಲೆಕ್ಟ್ರಿಕಲ್ ಎನರ್ಜಿ ಟು ಮೂವ್ ಎಲೆಕ್ಟ್ರಾನ್ಸ್ ಅಂಡ್ ಪ್ರೊಡ್ಯೂಸ್ ಎ ಫ್ಲೋ ಆಫ್ ಕರೆಂಟ್. ಓಕೆ, ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಏನು? ಸೊ ಎಲೆಕ್ಟ್ರಾನ್ಸ್ ಏನಾಗುತ್ತೆ ಅಂದರೆ ಒಂದು ಕಡೆ ಮೂವ್ ಆದರೆ ಅಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ಫ್ಲೋ ಆಗುತ್ತೆ, ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ ಅರೌಂಡ್ ಎ ಸರ್ಕ್ಯೂಟ್. ಸಮ್ ವರ್ಕ್ ಮಸ್ಟ್ ಬಿ ಡನ್. ಓಕೆ, ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಒಂದು ಕಡೆ ಏನಾಗುತ್ತೆ ಕರೆಂಟ್ ಫ್ಲೋ ಆಗಬೇಕಂದ್ರೆ ಅದಕ್ಕೆ ಸಮ್ ವರ್ಕ್ ಮಾಡಬೇಕಾಗಿತ್ತು. ದಟ್ ಈಸ್ ದ ಎಲೆಕ್ಟ್ರಾನ್ಸ್ ಮಸ್ಟ್ ಮೂವ್ ಸಮ್ ಡಿಸ್ಟೆನ್ಸ್ ಥ್ರೂ ಎ ವೈರ್ ಆರ್ ಕಂಡಕ್ಟರ್. ಓಕೆ, ಅದನ್ನು ಎಲೆಕ್ಟ್ರಿಕಲ್ ಎನರ್ಜಿ ಅಂತೀವಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಅಂದರೆ ಏನಿಲ್ಲ, ಎಲೆಕ್ಟ್ರಾನ್ಸ್ಗೆ ಏನಾಗುತ್ತೆ ಅಂದರೆ ಸಮ್ ವರ್ಕ್ ಕೊಟ್ಟರೆ ಅದು ಫ್ಲೋ ಆಗುತ್ತೆ. ಆ ಥರ ಫ್ಲೋ ಆಗೋವಾಗ ಏನಾಗುತ್ತೆ ಅಂದರೆ ಕರೆಂಟ್ ಪ್ರೊಡ್ಯೂಸ್ ಆಗುತ್ತೆ. ಓಕೆ, ದ ವರ್ಕ್ ಡನ್ ಈಸ್ ಸ್ಟೋರ್ಡ್ ಇನ್ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಆ್ಯಸ್ ಎನರ್ಜಿ. ಸೊ ಅಲ್ಲಿ ಏನಾಗುತ್ತೆ ಅಂದರೆ ವರ್ಕ್ ನಾವು ಕೊಟ್ಟಿದ್ದೀವಲ್ಲ, ಅದು ಎಲೆಕ್ಟ್ರಾನ್ ಏನಾಗುತ್ತೆ ಅಂದರೆ ಒಂದು ಎನರ್ಜಿಯಾಗಿ ಫಾರ್ಮ್ ಆಗಿರುತ್ತೆ, ಸ್ಟೋರ್ ಆಗಿರುತ್ತೆ. ದಸ್ ವರ್ಕ್ ಈಸ್ ದ ನೇಮ್ ವಿ ಗಿವ್ ಟು ದ ಪ್ರಾಸೆಸ್ ಆಫ್ ಎನರ್ಜಿ. ಆ ವರ್ಕ್ನ ಏನಂತೀವಿ? ಎನರ್ಜಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್, ಸೊ ಎಲೆಕ್ಟ್ರಿಕಲ್ ವರ್ಕ್ ನಾವು ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ಕ್ಯಾಪಿಟಲ್ ಲೆಟರ್ ಡಬ್ಲ್ಯೂನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ಆ್ಯಂಡ್ ಇಟ್ಸ್ SI ಯೂನಿಟ್ ಈಸ್ ಜೌಲ್ ಅಂತೀವಿ. ಓಕೆ, ಸೊ ಕ್ವಶನಲ್ಲಿ ಕೇಳ್ಬೋದು ವಾಟ್ ಈಸ್ ದ SI ಯೂನಿಟ್ ಆಫ್ ಎನರ್ಜಿ ಆರ್ ಎಲೆಕ್ಟ್ರಿಕಲ್ ವರ್ಕ್ ಅಂತ ಕೇಳ್ಬೋದು. ಅದು ಜೌಲ್ ಆಗುತ್ತೆ. ಓಕೆ, the amount of electricity that a power plant generates of an electric utility customer uses is typically measured in kilowatt hours. Okay, for example, the amount of electricity, ನಾವು ಎಲೆಕ್ಟ್ರಿಸಿಟಿ ಏನಾಗುತ್ತೆ ಅಂದರೆ ಒಂದು ಪವರ್ ಪ್ಲಾಂಟಲ್ಲಿ ಜನರೇಟ್ ಮಾಡ್ತೀವಿ. ನೆಕ್ಸ್ಟ್ ಅದೇನಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಯುಟಿಲಿಟಿ ಅಂದರೆ ಲೈಕ್ ಕನ್ಸ್ಯೂಮರ್ ಪ್ಲೇಸ್ನಲ್ಲಿ ಏನಾಗುತ್ತೆ ಅಂದರೆ ಯೂಸ್ ಮಾಡ್ತೀವಿ. ಆ ಎಲೆಕ್ಟ್ರಿಕ್ ಪವರ್ನ, ಆ ಎಲೆಕ್ಟ್ರಿಕ್ ಸಿಟಿನ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಸಿಟಿನ ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಇನ್ ಟರ್ಮ್ಸ್ ಆಫ್ ಕಿಲೋವಾಟ್ ಅವರ್ಸ್. ಓಕೆ, ಕಿಲೋವಾಟ್ ಅವರ್ಸ್ ಅದರಲ್ಲಿ ಮೆಷರ್ ಮಾಡ್ತೀವಿ. ಫಾರ್ ಕಿಲೋವಾಟ್ ಅವರ್ಸ್ನಲ್ಲಿ ಏನಾಗುತ್ತೆ ಅಂದರೆ ಮೆನ್ಷನ್ ಮಾಡ್ತೀವಿ. 1 ಕಿಲೋವಾಟ್ ಅವರ್ ಅಂದರೆ, ಸೊ 1 ಕಿಲೋವಾಟರ್ ಈಸ್ ನಥಿಂಗ್ ಬಟ್ 1 ಕಿಲೋವ್ಯಾಟ್. ಸರಿನಾ? 1 ಕಿಲೋ ಅಂದರೆ ಲೈಕ್ 1000 ವ್ಯಾಟ್ಸ್ ಏನಾಗುತ್ತೆ ಅಂದರೆ ಕನ್ಸ್ಯೂಮ್ ಮಾಡಿದ್ದೀವಿ, ಇಲ್ಲ ಅಂದರೆ ಜನ್ರೇಟ್ ಮಾಡಿದ್ದೀವಿ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ಕಿಲೋವಾಟ್ ಅವರ್ ಅಂದರೆ ದಟ್ ಈಸ್ 1 ಕಿಲೋವ್ಯಾಟ್ ಪವರ್ ಏನಾಗುತ್ತೆ ಅಂದರೆ ಐದರ್ ಜನ್ರೇಟರ್ ಆರ್ ಕನ್ಸ್ಯೂಮ್ ಫಾರ್ 1 ಅವರ್. ಸೊ 1 ಅವರಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಕನ್ಸ್ಯೂಮ್ 1000 ವ್ಯಾಟ್ಸ್ನ ಏನಾಗುತ್ತೆ ಅಂದರೆ ಕನ್ಸ್ಯೂಮ್ ಮಾಡಿದ್ರೆ ಇಲ್ಲ ಜನ್ರೇಟ್ ಮಾಡಿದ್ರೆ ಅದು 1 ಕಿಲೋವಾಟ್ ಅವರ್ನಾಗುತ್ತೆ. ಓಕೆ, ಸೊ ನೆಕ್ಸ್ಟ್ ಎಲೆಕ್ಟ್ರಿಕಲ್ ಪವರ್. ಸೊ ಈಗ ಎಲೆಕ್ಟ್ರಿಕಲ್ ವರ್ಕ್ ಅಂದರೆ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಎಲೆಕ್ಟ್ರಿಕಲ್ ಪವರ್. ಸೊ ಎಲೆಕ್ಟ್ರಿಕಲ್ ಪವರ್ ಈಸ್ ದ ರೇಟ್ ಪರ್ ಯೂನಿಟ್ ಟೈಮ್. ಓಕೆ, ದಟ್ ರೇಟ್ ಪರ್ ಯೂನಿಟ್ ಟೈಮ್ ಅಟ್ ವಿಚ್ ದ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಟ್ರಾನ್ಸ್ಫರ್ಡ್ ಬೈ ಅನ್ ಎಲೆಕ್ಟ್ರಿಕ್ ಸರ್ಕ್ಯೂಟ್. ಓಕೆ, ಸೊ ಎಲೆಕ್ಟ್ರಿಕಲ್ ಪವರ್ ಅಂದರೆ ಅಮೌಂಟ್ ಆಫ್ ವರ್ಕ್ ಡನ್ ಡಿವೈಡ್ ಬೈ ಟೈಮ್ ಅಂತೀವಿ. ಸೊ ಇನ್ ಅದರ್ ಟರ್ಮ್ಸ್ನಲ್ಲಿ ಎಲೆಕ್ಟ್ರಿಕಲ್ ಪವರ್ನ ಹೆಂಗೆ ರೆಪ್ರೆಸೆಂಟ್ ಮಾಡ್ಬೋದು ಅಂದರೆ ದ ಎಲೆಕ್ಟ್ರಿಕ್ ಪವರ್ ಇಸ್ ದ ರೇಟ್ ಅಟ್ ವಿಚ್ ವರ್ಕ್ ಈಸ್ ಡನ್. ಫಾರ್ ಎಕ್ಸಾಂಪಲ್, ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಏನಾಗುತ್ತೆ ಅಂದರೆ ಒಂದು 10 ಸೆಕೆಂಡ್ಸ್ನಲ್ಲಿ ಏನಾಗುತ್ತೆ ಅಂದರೆ ಎಷ್ಟು ಪವರ್ನ ಜನ್ರೇಟ್ ಮಾಡಿದ್ದೀವಿ, ಇಲ್ಲ ಒಂದು 1 ಅವರಲ್ಲಿ ಎಷ್ಟು ಪವರ್ನ ಜನ್ರೇಟ್ ಮಾಡಿದ್ದೀವಿ. ಸೊ ಎಲೆಕ್ಟ್ರಿಕಲ್ ಪವರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ವರ್ಕ್ ಡನ್ ಪರ್ ಯೂನಿಟ್ ಟೈಮ್ ಅಂತೀವಿ. ದ SI ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್. ಓಕೆ, ಇದು ಇಂಪಾರ್ಟೆಂಟ್ ಕ್ವಶನಲ್ಲಿ ಕೇಳ್ಬೋದು. ವಾಟ್ ಈಸ್ ದ SI ಯೂನಿಟ್ ಆಫ್ ಪವರ್ ಅಂತ ಕೇಳ್ಬೋದು. ಸೊ SI ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್ ಆಗುತ್ತೆ. ಆರ್ ಅದರ್ವೈಸ್ ಅದರದ್ದು ಅನದರ್ ಯೂನಿಟ್ ಈಸ್ ಜೌಲ್ ಪರ್ ಸೆಕೆಂಡ್ ಅಂತೀವಿ. ಓಕೆ, ಸೊ ಇದಕ್ಕೊಂದು ಫಾರ್ಮುಲಾ ಇದೆ. ಸೊ ಪವರ್ ಈಕ್ವಲ್ ಟು ಎನರ್ಜಿ ಡಿವೈಡ್ ಬೈ ಟೈಮ್ ಅಂತೀವಿ. ಸೊ ಎನರ್ಜಿನ ಅಂತೀವಿ, ಇಲ್ಲಾಂದ್ರೆ ವರ್ಕ್ ಡನ್ ಅಂತೀವಿ. ಓಕೆ, ಒಂದು ಪರ್ಟಿಕ್ಯುಲರ್ ಟೈಮ್ನಲ್ಲಿ ಎಷ್ಟು ವರ್ಕ್ ನಾವು ಕಂಪ್ಲೀಟ್ ಮಾಡಿದ್ದೀವಿ ಅದನ್ನೇನಂದರೆ ಪವರ್ ಅಂತೀವಿ. ಓಕೆ, ಸೊ ಪವರ್ ಯೂನಿಟ್ ಏನ್ ಈಸ್ ವ್ಯಾಟ್. ಸೊ SI ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್. ಎನರ್ಜಿ ಅಂದರೆ ಜೌಲ್. ನೆಕ್ಸ್ಟ್ ಟೈಮ್ ಅಂದರೆ ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡ್ತೀವಿ. ಓಕೆ, ಸೊ ಇದರದ್ದು ಏನಾಗುತ್ತೆ ಅಂದರೆ ಓನ್ಲಿ ದ ಯೂನಿಟ್ಸ್ ಮಾತ್ರ, ಲೈಕ್ ವ್ಯಾಟ್ ಈಕ್ವಲ್ ಟು ಜೌಲ್ ಡಿವೈಡ್ ಬೈ ಸೆಕೆಂಡ್ಸ್ ಆಗುತ್ತೆ. ಸಮ್ ಕ್ವಶನ್ಸ್ನಲ್ಲಿ ಏನಾಗುತ್ತೆ ಅಂದರೆ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ವ್ಯಾಟ್ ಕೇಳ್ತಾರೆ. ಸೊ 1 ವ್ಯಾಟ್ ಲೈಕ್ ಪ್ರೀವಿಯಸ್ ಟಾಪಿಕ್ಸ್ನಲ್ಲಿ ನೋಡಿದ್ದೀವಲ್ಲ, 1 ಆಂಪಿಯರ್ ಅಂದರೆ ಏನು, 1 ವೋಲ್ಟೇಜ್ ಅಂದರೆ ಏನು, ಅದೇ ಥರ 1 ವ್ಯಾಟ್ ವ್ಯಾಲ್ಯೂ ಕೇಳಿದ್ರೆ 1 ಜೌಲ್ ಎನರ್ಜಿ 1 ಸೆಕೆಂಡ್ಸ್ನಲ್ಲಿ ಫ್ಲೋ ಆದರೆ ಅದು 1 ವ್ಯಾಟ್ ಅಂತೀವಿ. ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ 1 ವ್ಯಾಟ್ ಕೇಳಿದ್ರೆ 1 ಜೌಲ್ ಎನರ್ಜಿ 1 ಸೆಕೆಂಡ್ಸ್ನಲ್ಲಿ ಏನಾಗುತ್ತೆ ಅಂದರೆ ಫ್ಲೋ ಆದರೆ ಅದು 1 ವ್ಯಾಟ್ ಆಗುತ್ತೆ. ಸೊ ಪವರ್ದು ಜನರಲ್ ಫಾರ್ಮುಲಾ ಈಸ್ ಎನರ್ಜಿ ಆರ್ ವರ್ಕ್ ಡನ್ ಪರ್ ಯೂನಿಟ್ ಟೈಮ್ ಅಂತೀವಿ, ಆರ್ ಟೈಮ್ ಅಂತೀವಿ.
ಸೊ ಪವರ್ದು ಎಸ್ ಐ ಯೂನಿಟ್ ಇಸ್ ವ್ಯಾಟ್, ಎನರ್ಜಿದು ಎಸ್ ಐ ಯೂನಿಟ್ ಏನಾಗುತ್ತೆ ಅಂದರೆ ಜೌಲ್, ಟೈಮ್ ಅಂದರೆ ಸೆಕೆಂಡ್ಸ್ನಲ್ಲಿ ಮೆಷರ್ ಮಾಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಸಿಂಬಲ್ಸ್ ಮಾತ್ರ, ಲೈಕ್ ವ್ಯಾಟ್ ಈಕ್ವಲ್ ಟು ಜೌಲ್ ಪರ್ ಸೆಕೆಂಡ್ ಅಂತೀವಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1 ವ್ಯಾಟ್ ಕೇಳಿದ್ರೆ 1 ಜೌಲ್ ಪರ್ 1 ಸೆಕೆಂಡ್ ಆರ್ ಅದರ್ವೈಸ್ ಜೌಲ್ ಇಂಟು ಸೆಕೆಂಡ್ ಇನ್ವರ್ಸ್. ಓಕೆ, ಈ ಥರ ಮೆನ್ಷನ್ ಮಾಡ್ತೀವಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಫಾರ್, ಸೊ ಕ್ವಶನ್ಸ್ನಲ್ಲಿ ಯಾವ ಥರ ಕೇಳ್ತಾರೆ ಅಂದರೆ ವಾಟ್ ಈಸ್ ದ ವ್ಯಾಲ್ಯೂ ಫಾರ್ 1 ವ್ಯಾಟ್ ಈ ಥರ ಕೊಡ್ಬೋದು. ಆಪ್ಷನ್ ಎ ಜೌಲ್ ಇಂಟು ಸೆಕೆಂಡ್ಸ್, ನೆಕ್ಸ್ಟ್ ಆಪ್ಷನ್ ಬಿ ಜೌಲ್ ಇಂಟು ಸೆಕೆಂಡ್ ಇನ್ವರ್ಸ್, ನೆಕ್ಸ್ಟ್ ಆಪ್ಷನ್ ಸಿ ಜೌಲ್ ಪರ್ ಸೆಕೆಂಡ್ಸ್, ಆಪ್ಷನ್ ಡಿ ಬೋತ್, ಬಿ ಆ್ಯಂಡ್ ಸಿನ್ ಕೊಡ್ಬೋದು. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ನೋಡಿದ್ರೆ ಆಪ್ಷನ್ ಡಿ ಆಗುತ್ತೆ. ಓಕೆ, ಸೊ ಜೌಲ್ ಇಂಟು ಸೆಕೆಂಡ್ ಆಗಲ್ಲ, ಜೌಲ್ ಇಂಟು ಸೆಕೆಂಡ್ ಇನ್ವರ್ಸ್ ಆಗುತ್ತೆ, ಜೌಲ್ ಪರ್ ಸೆಕೆಂಡ್ ಅದೂ ಆಗುತ್ತೆ. ಸೊ ಆಪ್ಷನ್ ನೋಡಿ ಬೋತ್ ಬಿ ಆ್ಯಂಡ್ ಸಿ ಕೊಟ್ಟಿದ್ದಾರೆ. ಓಕೆ, ಸೊ ಇದು ಇಂಪಾರ್ಟೆಂಟ್ ಸರಿನಾ. 1 ವ್ಯಾಟ್ ವ್ಯಾಲ್ಯೂ ಕೇಳಿದ್ರೆ 1 ಜೌಲ್ ಎನರ್ಜಿ 1 ಸೆಕೆಂಡಲ್ಲಿ ಫ್ಲೋ ಆದರೆ. ನೆಕ್ಸ್ಟ್ ನೋಡಿ, ದ ವ್ಯಾಟ್ ಮೀಟರ್ ಈಸ್ ಯೂಸ್ಡ್ ಟು ಮೆಷರಿಂಗ್ ದ ಎಲೆಕ್ಟ್ರಿಕ್ ಪವರ್. ಸೊ ಎಲೆಕ್ಟ್ರಿಕ್ ಪವರ್ನ ನಾವು ಏನಂದ್ರೆ ಯಾವ ಡಿವೈಸ್ನಲ್ಲಿ ಮೆಷರ್ ಮಾಡ್ತೀವಿ ಅಂದರೆ ವ್ಯಾಟ್ ಮೀಟರ್. ಓಕೆ, ಸೊ ವಾಟ್ ಈಸ್ ದ ಮೆನ್ಷನ್ ದ ಡಿವೈಸ್ ಯೂಸ್ಡ್ ಟು ಮೆಷರ್ ದ ಪವರ್ ಕೇಳಿದ್ರೆ ದಟ್ ಈಸ್ ವ್ಯಾಟ್ ಮೀಟರ್. ಓಕೆ, ನೆಕ್ಸ್ಟ್ ನೋಡಿ ದ ಈಕ್ವೇಷನ್ ಫಾರ್ ಎಲೆಕ್ಟ್ರಿಕಲ್ ಪವರ್. ಸೊ ಎಲೆಕ್ಟ್ರಿಕಲ್ ಪವರ್ಗೆ ಫಾರ್ಮುಲಾಸ್ ಇದೆ. ಸೊ ಎಲೆಕ್ಟ್ರಿಕಲ್ ಪವರ್ ಹೆಂಗೆ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ ವರ್ಕ್ ಡನ್ ಪರ್ ಟೈಮ್ ಅಂತೀವಿ, ಆರ್ ಅದರ್ವೈಸ್ ಎನರ್ಜಿ ಡಿವೈಡ್ ಬೈ ಟೈಮ್ ಅಂತೀವಿ. ಸೊ ಪವರ್ದು ಫಾರ್ಮುಲಾ ಪಿ ಈಕ್ವಲ್ ಟು ವಿ ಇಂಟು ಐ. ಸೊ ಇದು ಜನರಲ್ ಫಾರ್ಮುಲಾ, ಇದು ಒಂದು ಫಾರ್ಮುಲಾ ಪಿ ಈಕ್ವಲ್ ಟು ವಿ ಇಂಟು ಐ. ಸೊ ಪವರ್ ಈಕ್ವಲ್ ಟು ಪ್ರಾಡಕ್ಟ್ ಆಫ್ ವಿ ಅಂದರೆ ವೋಲ್ಟೇಜ್, ಐ ಅಂದರೆ ಕರೆಂಟ್. ಓಕೆ, ಇದು ಒಂದು ಫಾರ್ಮುಲಾ. ನೆಕ್ಸ್ಟ್ ಪಿ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್. ಸೊ ಇದು ಅನದರ್ ಫಾರ್ಮುಲಾ. ಓಕೆ, ಪಿ ಈಕ್ವಲ್ ಟು ಐ ಅಂದರೆ ಕರೆಂಟ್, ಐ ಸ್ಕ್ವೇರ್ ಇಂಟು ಆರ್, ಇನ್ನೊಂದು ಪಿ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡ್ ಬೈ ಆರ್. ಇದು ಮೂರು ಏನಾಗುತ್ತೆ ಅಂದರೆ ಪವರ್ ಫಾರ್ಮುಲಾ ಆಗುತ್ತೆ. ಸೊ ಇದರಲ್ಲಿ ನ್ಯೂಮರಿಕಲ್ಸ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅಂದರೆ ಸಿ ವಿ ವ್ಯಾಲ್ಯೂ ಐ ವ್ಯಾಲ್ಯೂ ಕೊಟ್ಟು ಪವರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ ಅಂತ ಕೇಳ್ಬೋದು. ಇಲ್ಲ ಅಂದರೆ ಐ ವ್ಯಾಲ್ಯೂ ಆರ್ ವ್ಯಾಲ್ಯೂ ಕೊಟ್ಟು ಪವರ್ ವ್ಯಾಲ್ಯೂ, ಇಲ್ಲಾಂದರೆ ವಿ ವ್ಯಾಲ್ಯೂ ಆರ್ ವ್ಯಾಲ್ಯೂ. ಓಕೆ, ಅಮಾಂಗ್ ದಿಸ್ 3 ಪ್ಯಾರಾಮೀಟರ್ಸ್ ಎನಿ 2 ವ್ಯಾಲ್ಯೂ ಶುಡ್ ಬಿ ಗಿವನ್, ಫೈಂಡ್ ಔಟ್ ದ ಅನ್ನೋನ್ ವ್ಯಾಲ್ಯೂನ ಕೇಳ್ಬೋದು. ಓಕೆ, ಇದು 3 ಫಾರ್ಮುಲಾ ಏನಾಗುತ್ತೆ ಅಂದರೆ ಇಂಪಾರ್ಟೆನ್ಸ್. ಇನ್ನೊಂದು ಏನಾಗುತ್ತೆ ಅಂದರೆ ಪವರ್ ಫಾರ್ಮುಲಾ ಐಡೆಂಟಿಫೈ ದ ಪವರ್ ಈಕ್ವೇಷನ್ಸ್ ಕೊಡ್ಬೋದು. ಸೊ ಇದೇನಾವುದು ಇಂಟರ್ಚೇಂಜ್ ಮಾಡಿ ಕೊಡ್ಬೋದು. ಓಕೆ, ಈ ಕ್ವಶನ್ಸ್ ಹಾಕಿದ್ದೀನಿ, ಅವಾಗ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಸೊ ಇದು ಇಂಪಾರ್ಟೆಂಟ್ 3 ಪವರ್ ಫಾರ್ಮುಲಾ. ಇನ್ನೊಂದು ಪವರ್ದು ಎಸ್ ಐ ಯೂನಿಟ್ ಇಸ್ ವ್ಯಾಟ್. ನೆಕ್ಸ್ಟ್ ವಾಟ್ ಈಸ್ ದ ವ್ಯಾಲ್ಯೂ ಫಾರ್ 1 ವ್ಯಾಟ್ ಕೇಳಿದ್ರೆ 1 ಜೌಲ್ ಪರ್ 1 ಸೆಕೆಂಡ್ ಆಗುತ್ತೆ, ಆರ್ ಅದರ್ವೈಸ್ ಜೌಲ್ ಇಂಟು ಸೆಕೆಂಡ್ ಇನ್ವರ್ಸ್ ಆಗುತ್ತೆ. ಸೊ ಪವರ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ಯಾವ ಡಿವೈಸ್ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ವ್ಯಾಟ್ ಮೀಟರ್. ಓಕೆ, ಸೊ ನೆಕ್ಸ್ಟ್ ನೋಡಿ, ಸೊ ಇದೇನಾಗುತ್ತೆ ಅಂದರೆ ವ್ಯಾಟ್ ಮೀಟರ್, ಇದು ಅನಲಾಗ್ ಟೈಪ್, ಇದೇನಾಗುತ್ತೆ ಡಿಜಿಟಲ್ ಟೈಪ್. ಸೊ ಅನಲಾಗ್ ಟೈಪ್ನಲ್ಲಿ ಏನಾಗುತ್ತೆ ಒಂದು ನೀಡಲ್ ಟೈಪ್ ಇರುತ್ತೆ. ಸೊ ಅಕ್ರಾಸ್ ದ ಸ್ಕೇಲ್ 0 to 300. ಇಲ್ಲಿ ಏನಾಗುತ್ತೆ ಅಂದರೆ ಕಿಲೋ ವ್ಯಾಟ್ಸ್ನಲ್ಲಿ ಇರುತ್ತೆ ರೇಂಜ್. ಇಲ್ಲಿ ಏನಾಗುತ್ತೆ ಅಂದರೆ 7 ಸಿಗ್ಮೆಂಟ್ ಡಿಸ್ಪ್ಲೇ ಲೈಕ್ ನಂಬರ್ ಸಿಸ್ಟಮ್ಸ್ ಇರುತ್ತೆ. ಇದು ಅನಲಾಗ್ ಟೈಪ್, ಇದು ಡಿಜಿಟಲ್ ಟೈಪ್. ಓಕೆ, ನೆಕ್ಸ್ಟ್ ಸೊ ಈ ಟಾಪಿಕ್ನಲ್ಲಿ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ನೋಡೋಣ. ಫಸ್ಟ್ ಕ್ವಶನ್ ನೋಡಿ, ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಒಂದು 4 ಈಕ್ವೇಷನ್ಸ್ ಕೊಟ್ಟಿದ್ದಾರೆ, 4 ಫಾರ್ಮುಲಾಸ್ ಕೊಟ್ಟಿದ್ದಾರೆ. ಇದರಲ್ಲಿ ಯಾವುದು ಕರೆಕ್ಟ್ ಇಲ್ಲ, ವಿಚ್ ಒನ್ ಈಸ್ ನಾಟ್ ಕರೆಕ್ಟ್ ಅಂತ ಕೇಳ್ತಾರೆ. ಸೊ ವಿ ನೋ ದಟ್ ಫಾರ್ಮುಲಾ ಸರಿನಾ. ನಮಗೇನಾಗುತ್ತೆ ಅಂದರೆ 3 ಫಾರ್ಮುಲಾಸ್ ಗೊತ್ತು. ಪಿ ಈಕ್ವಲ್ ಟು ವಿ ಇಂಟು ಐ, ಇದು ಒಂದು ಫಾರ್ಮುಲಾ. ಪಿ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್, ಪಿ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡ್ ಬೈ ಆರ್, ಇದು ಫಾರ್ಮುಲಾ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಪವರ್ ರಿಲೇಷನ್ಸ್ ಕೊಟ್ಟಿದ್ದಾರೆ, ಪವರ್ ಫಾರ್ಮುಲಾ ಕೊಟ್ಟಿದ್ದಾರೆ. ಓಕೆ, ಸೊ ಫಸ್ಟ್ ಒಂದು ನೋಡಿ, ಪಿ ಈಕ್ವಲ್ ಟು ವಿ ಡಿವೈಡ್ ಬೈ ಆರ್ ಸ್ಕ್ವೇರ್ನಿದೆ, ವಿ ಸ್ಕ್ವೇರ್ ಡಿವೈಡ್ ಬೈ ಆರ್ ಇದ್ರೆ ಆಗುತ್ತೆ, ಅಂದರೆ ಇದು ಆಗಲ್ಲ ಸರಿನಾ. ಸೊ ಎ ಆಪ್ಷನ್ ಏನಾಗುತ್ತೆ ಅಂದರೆ ನಾಟ್ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್ ಬಿ ಆಪ್ಷನ್ ನೋಡಿ, ಇದು ಪವರ್ ಫಾರ್ಮುಲಾ ಪಿ ಈಕ್ವಲ್ ಟು ವಿ ಇಂಟು ಐ ಆಗುತ್ತೆ. ನೆಕ್ಸ್ಟ್ ನೋಡಿ ಐ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ವಿ ಬೈ ಆರ್, ಈ ಥರ ಫಾರ್ಮುಲಾನ ನೋಡಿಲ್ಲ. ಓಕೆ, ಲಿಸನ್, ಪಿ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್, ಇದರಲ್ಲಿ ಐ ಸ್ಕ್ವೇರ್ ವ್ಯಾಲ್ಯೂ ಐ ವ್ಯಾಲ್ಯೂ ಮಾತ್ರ ಬೇಕಂದರೆ ಪಿ ಡಿವೈಡ್ ಬೈ ಆರ್ ಆಗುತ್ತೆ. ನನಗೆ ಐ ವ್ಯಾಲ್ಯೂ ಮಾತ್ರ ಬೇಕಂದರೆ ಟೇಕ್ ಸ್ಕ್ವೇರ್ ರೂಟ್ ಪಿ ಬೈ ಆರ್ ಆಗುತ್ತೆ. ಓಕೆ ಸರಿನಾ. ಸೊ ಇದೇನಾಗುತ್ತೆ ಅಂದರೆ ಪವರ್ ರಿಲೇಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ವಿ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಪಿ ಇಂಟು ಆರ್. ಸೊ ನಮಗೆ ಯಾವ ಫಾರ್ಮುಲಾ ಅಂದರೆ ಪಿ ಈಕ್ವಲ್ ಟು ವಿ ಸ್ಕ್ವೇರ್ ಡಿವೈಡ್ ಬೈ ಆರ್. ನನಗೆ ವಿ ಸ್ಕ್ವೇರ್ ಮಾತ್ರ ಬೇಕಂದರೆ ಪಿ ಇಂಟು ಆರ್ ಆಗುತ್ತೆ. ವಿ ವ್ಯಾಲ್ಯೂ ಮಾತ್ರ ಬೇಕಂದರೆ ಸ್ಕ್ವೇರ್ ರೂಟ್ ಆಫ್ ಪಿ ಇಂಟು ಆರ್. ಅಂದರೆ ಈ ಫಾರ್ಮುಲಾ ಪವರ್ ಫಾರ್ಮುಲಾ ಅಪ್ಲೈ ಆಗುತ್ತೆ ಸರಿನಾ. ಸೊ ಕನ್ಫ್ಯೂಸ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ ಈ ಥರ ಇಂಟರ್ಚೇಂಜ್ ಮಾಡಿ ಕೊಡ್ತಾರೆ ಸರಿನಾ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಕರೆಕ್ಟ್ ಕೇಳಿದ್ರೆ ಸೊ ಆಪ್ಷನ್ ಏನಾಗುತ್ತೆ ಅಂದರೆ ಎ ಆಗುತ್ತೆ, ಪಿ ಈಕ್ವಲ್ ಟು ವಿ ಡಿವೈಡ್ ಬೈ ಆರ್ ಸ್ಕ್ವೇರ್ ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಕರೆಕ್ಟ್ ಕೇಳಿದ್ರೆ ಬಿ ಸಿ ಡಿ, ಇದು 3 ಆಗುತ್ತೆ ಸರಿನಾ.
ಸೊ ಈ ಥರ ಕ್ವಶನ್ಸ್ ಏನಾಗುತ್ತೆ ಅಂದರೆ ಕೇರ್ಫುಲ್ಲಾಗಿ ಅಟೆಂಡ್ ಮಾಡಬೇಕು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ನ್ಯೂಮರಿಕಲ್ ಕ್ವಶನ್ಸ್. ಎ 3 ohm resistor having 2 amps, okay, 2 ampere current will dissipate the power of, okay. ಸೊ ಈ ಥರ ನ್ಯೂಮರಿಕಲ್ ಕ್ವಶನಲ್ಲಿ ಏನಾಗುತ್ತೆ ಅಂದರೆ ಫಸ್ಟ್ ಯು ಶುಡ್ ರೈಟ್ ಔಟ್ ದ ಗಿವನ್ ಡೇಟಾ, ಸರಿನಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ರೆಸಿಸ್ಟರ್ಸ್ ವ್ಯಾಲ್ಯೂಸ್ ಗಿವನ್ R equal to 3 ohms. ನೆಕ್ಸ್ಟ್ ಕರೆಂಟ್ ವ್ಯಾಲ್ಯೂ I equal to 2 ampere. ನೆಕ್ಸ್ಟ್ ಅನ್ನೋನ್ ವ್ಯಾಲ್ಯೂ, ಯಾವ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಂದ್ರೆ ಪವರ್ ವ್ಯಾಲ್ಯೂ. ಸೊ ಪವರ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಅಕಾರ್ಡಿಂಗ್ ಟು ದ ಗಿವನ್ ಡೇಟಾ, ಸೊ ಇಲ್ಲಿ ಏನಾಗುತ್ತೆ ಅಂದರೆ R ವ್ಯಾಲ್ಯೂ ಕೊಟ್ಟಿದ್ದಾರೆ, I ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಪವರ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ ನೋಡಿ, ಸರಿನಾ. ಸೊ P equal to I square into R, ಈ ಫಾರ್ಮುಲಾ ಆಗುತ್ತೆ. ಯಾಕೆ ಈ ಫಾರ್ಮುಲಾ ಆಗುತ್ತೆ ಅಂದರೆ ಇಲ್ಲಿ I ವ್ಯಾಲ್ಯೂ ಕೊಟ್ಟಿದ್ದಾರೆ, R ವ್ಯಾಲ್ಯೂ ಕೊಟ್ಟಿದ್ದಾರೆ. ಇನ್ ಕೇಸ್ ವೋಲ್ಟೇಜ್ ಕೊಟ್ಟರೆ V ಸ್ಕ್ವೇರ್ ಡಿವೈಡ್ ಬೈ R ಆಗುತ್ತೆ. ಓಕೆ, ಸೊ I ಸ್ಕ್ವೇರ್ ಅಂದರೆ I ವ್ಯಾಲ್ಯೂ ಏನಪ್ಪ 2 ಸ್ಕ್ವೇರ್ ಇಂಟು R ವ್ಯಾಲ್ಯೂ 3. ಸೊ 2 ಸ್ಕ್ವೇರ್ ಮಾಡಿದ್ರೆ 4 ಇಂಟು 3, ಸೊ 12. ಸೊ ವಾಟ್ ಈಸ್ ದ SI ಯೂನಿಟ್ ಫಾರ್ ಪವರ್ ಕೇಳಿದ್ರೆ ವ್ಯಾಟ್ಸ್ ಆಗುತ್ತೆ. ಸೊ P equal to 12 ವ್ಯಾಟ್ಸ್ ಆಗುತ್ತೆ. ಸೊ ಸಿಂಪಲ್ ಕ್ವಶನ್ಸ್. ಸೊ ಗಿವನ್ ಡೇಟಾ ಏನಿದೆಯೋ ಅದು ಬರೆದ್ಬಿಟ್ಟು ನೆಕ್ಸ್ಟ್ ಯಾವ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು, ಪವರ್ ವ್ಯಾಲ್ಯೂ. ಸೊ ಪವರ್ಗೆ ಏನಾಗುತ್ತೆ ಅಂದರೆ ಫಾರ್ಮುಲಾ ಗೊತ್ತಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಓಕೆ, ಸೊ P equal to I square into R. ಸೊ I ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ R ವ್ಯಾಲ್ಯೂ. ಸೊ ಇದೆರಡು ಏನಾಗುತ್ತೆ ಅಂದರೆ ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ P equal to 12 ವ್ಯಾಟ್ಸ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ. ಓಕೆ, ಇಲ್ಲಿ ಏನಾಗುತ್ತೆ ಅಂದರೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟಲ್ಲಿ ಯಾವುದು ಕರೆಕ್ಟ್ ಸ್ಟೇಟ್ಮೆಂಟ್ ಐಡೆಂಟಿಫೈ ಮಾಡಬೇಕು. ಓಕೆ, ದ ಪವರ್ ಈಸ್ ಪ್ರೊಪೋರ್ಷನಲ್ ಟು ವೋಲ್ಟೇಜ್ ಓನ್ಲಿ. ಪವರ್ ಏನಾಗುತ್ತೆ ಅಂದರೆ ವೋಲ್ಟೇಜ್ಗೆ ಮಾತ್ರ ಪ್ರೊಪೋರ್ಷನಲ್ ಇರುತ್ತೆ. ಪ್ರೊಪೋರ್ಷನಲ್ ಅಂದರೆ ಏನು, ಪವರ್ ವ್ಯಾಲ್ಯೂ ಇನ್ಕ್ರೀಸ್ ಆದರೆ ವೋಲ್ಟೇಜ್ ಇನ್ಕ್ರೀಸ್ ಆಗಬೇಕು, ಇಲ್ಲ ಪವರ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ವೋಲ್ಟೇಜ್ ವ್ಯಾಲ್ಯೂ ಡಿಕ್ರೀಸ್ ಆಗಬೇಕು. ಓಕೆ, ಸೊ ಇದು ಆಗಲ್ಲ. ನೆಕ್ಸ್ಟ್ ನೋಡಿ, ದ ಪವರ್ ಈಸ್ ಪ್ರೊಪೋರ್ಷನಲ್ ಟು ಕರೆಂಟ್ ಓನ್ಲಿ. ಸೊ ಕರೆಂಟಿಗೆ ಮಾತ್ರ ಏನಾಗುತ್ತೆ ಅಂದರೆ ಪ್ರೊಪೋರ್ಷನಲ್ ಇರುತ್ತೆ, ಅದು ಆಗಲ್ಲ. ಓಕೆ, ದ ಪವರ್ ಈಸ್ ನೈದರ್ ಪ್ರೊಪೋರ್ಷನಲ್ ಟು ವೋಲ್ಟೇಜ್ ನಾರ್ ದ ಕರೆಂಟ್. ಸೊ ಇದರ್ ವೋಲ್ಟೇಜ್ಗೆ ಇರುತ್ತೆ, ಇಲ್ಲಾಂದರೆ ಕರೆಂಟಿಗೆ ಇರುತ್ತೆ, ಇದು ಆಗಲ್ಲ. ನೆಕ್ಸ್ಟ್ ನೋಡಿ, ದ ಪವರ್ ಈಸ್ ಪ್ರೊಪೋರ್ಷನಲ್ ಟು ಬೋತ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಓಕೆ, ಸೊ ಪವರ್ ಏನಾಗುತ್ತೆ ಅಂದರೆ ಪವರ್ ಫಾರ್ಮುಲಾ ಏನು, P equal to V into I. ಓಕೆ, ಸೊ ಪವರ್ ಕ್ಯಾಲ್ಕುಲೇಟ್ ಮಾಡಬೇಕು. ಪವರ್ ಇನ್ಕ್ರೀಸ್ ಆದರೆ ವೋಲ್ಟೇಜ್ನೂ ಇನ್ಕ್ರೀಸ್ ಆಗುತ್ತೆ, ಕರೆಂಟು ಇನ್ಕ್ರೀಸ್ ಆಗುತ್ತೆ. ಇಲ್ಲ ಪವರ್ ಇನ್ ಕೇಸ್ ಡಿಕ್ರೀಸ್ ಆದರೆ ವೋಲ್ಟೇಜ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ, ಕರೆಂಟು ಡಿಕ್ರೀಸ್ ಆಗುತ್ತೆ. ಈ ಕಾನ್ಸೆಪ್ಟ್ ಏನಂದರೆ ದ ಪವರ್ ಈಸ್ ಪ್ರೊಪೋರ್ಷನಲ್ ಟು ಬೋತ್ ಕರೆಂಟ್ ಆ್ಯಂಡ್ ವೋಲ್ಟೇಜ್. ಓಕೆ, ಕರೆಂಟು ಇನ್ಕ್ರೀಸ್ ಆಗುತ್ತೆ, ವೋಲ್ಟೇಜು ಇನ್ಕ್ರೀಸ್ ಆಗುತ್ತೆ. ಇಲ್ಲ ಕರೆಂಟ್ ಏನಾಗುತ್ತೆ ಅಂದರೆ ಡಿಕ್ರೀಸ್ ಆಗುತ್ತೆ, ವೋಲ್ಟೇಜ್ ಡಿಕ್ರೀಸ್ ಆಗುತ್ತೆ. ಸೊ ಕರೆಕ್ಟ್ ಆಪ್ಷನ್ ಏನಂದರೆ ಆಪ್ಷನ್ ಡಿ ಆಗುತ್ತೆ. ದ ಪವರ್ ಈಸ್ ಪ್ರೊಪೋರ್ಷನಲ್ ಟು ಬೋತ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ದ ಎಲೆಕ್ಟ್ರಿಕ್ ಪವರ್ ಈಸ್ ರೆಪ್ರೆಸೆಂಟೆಡ್ ಬೈ ವಿಚ್ ಫಾರ್ಮುಲಾ. ಓಕೆ, ಇಲ್ಲಿ ಪವರ್ ಫಾರ್ಮುಲಾ ಸರಿನಾ. P equal to I square into R ಆಗುತ್ತೆ. P equal to R square into I ಆಗಲ್ಲ. ನೆಕ್ಸ್ಟ್ P equal to V square into R ಆಗುತ್ತೆ ಅಂದರೆ ಆಗಲ್ಲ. P equal to I square R square ಆಗಲ್ಲ. ಓಕೆ, ಸೊ ಈ ಕ್ವಶನ್ ಅಟೆಂಡ್ ಮಾಡಬೇಕಂದ್ರೆ ಪವರ್ ಫಾರ್ಮುಲಾ ಗೊತ್ತಿರಬೇಕು. ಇದೊಂದು ಫಾರ್ಮುಲಾ P equal to I square into R. ನೆಕ್ಸ್ಟ್ P equal to V square ಡಿವೈಡ್ ಬೈ R. ಸೊ ನಿಮ್ಗೆ ಕನ್ಫ್ಯೂಸ್ ಮಾಡೋಕೆ ಏನಾಗುತ್ತೆ ಅಂದರೆ ಈ ಥರ ಇಂಟರ್ಚೇಂಜ್ ಮಾಡಿ ಕೊಡ್ತಾರೆ. I square R square ಇಲ್ಲ R square I ಈ ಥರ ಕೊಡ್ತಾರೆ, ಸರಿನಾ. ಸೊ ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ P equal to I square into R ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ಒಂದು ನ್ಯೂಮರಿಕಲ್ ಕ್ವಶನ್ಸ್. ವಾಟ್ ವಿಲ್ ಬಿ ದ ಕರೆಂಟ್ ಡ್ರಾನ್ ಬೈ ಅನ್ ಎಲೆಕ್ಟ್ರಿಕ್ ಬಲ್ಬ್ ಆಫ್ 40 ವ್ಯಾಟ್ಸ್ ವೆನ್ ಇಟ್ ಈಸ್ ಕನೆಕ್ಟೆಡ್ ಟು ಎ ಸೋರ್ಸ್ ಆಫ್ 220 ವೋಲ್ಟೇಜ್. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಓಕೆ, ಸೊ ಯು ಹ್ಯಾವ್ ಟು ಫೈಂಡ್ ಔಟ್ ದ ಕರೆಂಟ್ ವ್ಯಾಲ್ಯೂ. ಸೊ ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂದರೆ ಪವರ್ ವ್ಯಾಲ್ಯೂ P equal to 40 ವ್ಯಾಟ್ಸ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ ವೋಲ್ಟೇಜ್ V equal to 220 ವೋಲ್ಟೇಜ್, ಸರಿನಾ. ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇದು ಮೂರು ಏನಾಗುತ್ತೆ ಅಂದರೆ ರಿಲೇಷನ್ ಆಗೋ ಥರ ಒಂದು ಫಾರ್ಮುಲಾ ಇದೆ. ಪವರ್ ಫಾರ್ಮುಲಾ ಏನಂದ್ರೆ P equal to V into I, ಸರಿನಾ. ಸೊ ಪವರ್ ಫಾರ್ಮುಲಾ I square into R, V square ಡಿವೈಡ್ ಬೈ ಅದನ್ನು ಪವರ್ ಫಾರ್ಮುಲಾನೇ. ಬಟ್ ಇಲ್ಲಿ ಗಿವನ್ ಡೇಟಾ ಏನಿದೆಯೋ ಅಕಾರ್ಡಿಂಗ್ ಟು ದಟ್ ಆ ಫಾರ್ಮುಲಾ ಅಪ್ಲಿಕಬಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕರೆಂಟ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ P ಡಿವೈಡ್ ಬೈ V ಆಗುತ್ತೆ. ಸೊ P ವ್ಯಾಲ್ಯೂ ಇಸ್ 40 ಡಿವೈಡ್ ಬೈ 220 ವೋಲ್ಟೇಜ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ 0 ಗೆಟ್ ಕ್ಯಾನ್ಸಲ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ 4 ಡಿವೈಡ್ ಬೈ 22. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಸೆಕೆಂಡ್ ಟೇಬಲ್ ಯೂಸ್ ಮಾಡಿ 2 2s ಆರ್. ನೆಕ್ಸ್ಟ್ ಏನಾಗುತ್ತೆ ಅಂದರೆ 11. ಸೊ 2 ಡಿವೈಡ್ ಬೈ 11
ಇದನ್ನು ಸಿಂಪ್ಲಿಫೈ ಮಾಡಿ. ಇಲ್ಲಿ ಏನಾಗುತ್ತೆ ಅಂದರೆ 11 2 ಡಿವೈಡ್ ಮಾಡೋಕ್ಕಾಗತ್ತಂದ್ರೆ ಆಗಲ್ಲ. ಇಲ್ಲಿ ಪಾಯಿಂಟ್ ಇಟ್ಕೊಂಡು ಏನಾಗುತ್ತೆ 0 ಹಾಕೊಳ್ಳಿ. ನೆಕ್ಸ್ಟ್ 1 ನೆಕ್ಸ್ಟ್ ಏನಾಗುತ್ತೆ ಅಂದರೆ 11 ಆಗುತ್ತೆ. ನೆಕ್ಸ್ಟ್ ರಿಮೈನಿಂಗ್ ಏನಾಗುತ್ತೆ ಅಂದರೆ 9 9 0 ಅಂದರೆ 8 11 ಸರ್ 88 ಈ ಥರ ಹೋಗುತ್ತೆ. ಸರಿನಾ? 0.18 ಆಪ್ಷನಲ್ಲಿ ಇದೆಯಾ ನೋಡಿ. ಸೊ 2.5 ಇಲ್ಲ, 0.18 ಆಗುತ್ತೆ, 1.5 ಇಲ್ಲ, 4 ಆಂಪಿಯರ್ ಇಲ್ಲ. ಓಕೆ, ಸೊ ಈ ಥರ ಸಿಂಪಲ್ ಕ್ವಶನ್ಸ್ ಕೇಳ್ತಾರೆ. ಸರಿನಾ? ಸೊ P = V × I ಈ ಫಾರ್ಮುಲಾ. ಸೊ ಇದರಲ್ಲಿ I ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ P / V ಆಗುತ್ತೆ. ಸೊ P ವ್ಯಾಲ್ಯೂ ಇಸ್ 40 ವ್ಯಾಟ್ಸ್ ಡಿವೈಡ್ ಬೈ 220. ಸೊ 0 0 ಗೆಟ್ ಕ್ಯಾನ್ಸಲ್, 4 ಡಿವೈಡ್ ಬೈ 22. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ 2/11. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 0.18. ಸೊ ಕರೆಂಟ್ದು ಯೂನಿಟ್ ಏನಂದ್ರೆ ಆಂಪಿಯರ್ ಆಗುತ್ತೆ. ಓಕೆ, ಸಿಂಪಲ್ ಕ್ವಶನ್. ನೆಕ್ಸ್ಟ್ ನೋಡಿ, ಇದೊಂದು ನೆಕ್ಸ್ಟ್ ಇನ್ನೊಂದು ನ್ಯೂಮರಿಕಲ್ ಕ್ವಶನ್ಸ್. ಆನ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಕನೆಕ್ಟೆಡ್ ಟು ಎ 220 ವೋಲ್ಟೇಜ್ ಪವರ್ ಸಪ್ಲೈ ಲೈನ್. ಇಫ್ ದ ಬಲ್ಬ್ ಡ್ರಾಸ್ ಎ ಕರೆಂಟ್ ಆಫ್ 0.5 ಆಂಪಿಯರ್, calculate the power of the bulb. ಸರಿನಾ? ಪವರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ P ವ್ಯಾಲ್ಯೂ ಯು ಶುಡ್ ಫೈಂಡ್ ಔಟ್. ನೆಕ್ಸ್ಟ್ ವೋಲ್ಟೇಜ್ ವ್ಯಾಲ್ಯೂ ಇಸ್ ಗಿವನ್ 220 ವೋಲ್ಟೇಜ್. ನೆಕ್ಸ್ಟ್ ಕರೆಂಟ್ ವ್ಯಾಲ್ಯೂ I = 0.5 ಆಂಪಿಯರ್. ಸೊ ಪವರ್ ವ್ಯಾಲ್ಯೂ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಯಾವ ಫಾರ್ಮುಲಾ ಅಪ್ಲೈ ಆಗುತ್ತೆ? ಸೊ V × I. ಸೊ V ವ್ಯಾಲ್ಯೂ ಇಸ್ 220 × 0.5. ಓಕೆನಾ? ಸೊ ಇದನ್ನು ಸಿಂಪ್ಲಿಫೈ ಮಾಡಿ. 220 × 5 ಸರಿನಾ? 110 ಸರಿನಾ? ಪವರ್ದು ಏನಾಗುತ್ತೆ ಅಂದರೆ 110 ಆಗುತ್ತೆ. ಸೊ SI ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್ ಆಗುತ್ತೆ. ಸೊ 110 ವ್ಯಾಟ್ಸ್ ಆಗುತ್ತೆ. ಸೊ ಲಿಸನ್, ನಿಮ್ಗೆ ಕನ್ಫ್ಯೂಸ್ ಮಾಡೋಕ್ಕೆ ಏನಾಗುತ್ತೆ ಅಂದರೆ 110 ವೋಲ್ಟೇಜ್ ಕೊಟ್ಟಿದ್ದಾರೆ, ವ್ಯಾಟ್ ಕೊಟ್ಟಿದ್ದಾರೆ. ಸರಿನಾ? ಇದ್ರ ಪವರ್ದು ಯೂನಿಟ್ ಏನು ನಿಮ್ಗೆ ಗೊತ್ತಿರಬೇಕು. ಸರಿನಾ? ಪವರ್ = 110 ವ್ಯಾಟ್ಸ್ ಆಗುತ್ತೆ. ಸರಿನಾ? ಸೊ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ಯಾಲ್ಕುಲೇಟ್ ದ ಪವರ್ dissipated when a current of 4 milliampere flows through a resistance of 5 mega ohms. Okay, so current value is given. I = 4 milliampere. So milli andre namge gottu 10⁻³ ampere. Okay, next resistance value is given, that is 5 mega ohms. Mega andre 5 × 10⁻6 ohms ಆಗುತ್ತೆ. ಇದು R ವ್ಯಾಲ್ಯೂ. ಸೊ ಇವಾಗ ಏನಾಗುತ್ತೆ ಅಂದರೆ ಪವರ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಪವರ್ ವ್ಯಾಲ್ಯೂ ಏನಾಗುತ್ತೆ? ಇಲ್ಲಿ R ವ್ಯಾಲ್ಯೂ ಕೊಟ್ಟಿದ್ದಾರೆ, I ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ I² × R ಆಗುತ್ತೆ. ಈ ಫಾರ್ಮುಲಾ ಅಪ್ಲೈ ಆಗುತ್ತೆ. I ವ್ಯಾಲ್ಯೂ ದಟ್ ಈಸ್ 4 × 10⁻³ ದ ಹೋಲ್ ಸ್ಕ್ವಯರ್ ಇಂಟು ನೆಕ್ಸ್ಟ್ 5 × 10⁻6 ಆಗುತ್ತೆ. ಸೊ ಲಿಸನ್, 4 × 10⁻³ ದ ಹೋಲ್ ಸ್ಕ್ವಯರ್ ಅಂದರೆ ಅದು 2 ಟೈಮ್ಸ್. 4 × 10⁻³ 4 × 10⁻³ ಓಕೆ. 4 4s are ಏನಾಗುತ್ತೆ 16 ಆಗುತ್ತೆ. ನೆಕ್ಸ್ಟ್ ನೋಡಿ 10⁻³ × 10⁻³ ಸೊ ಇಲ್ಲಿ ನೀವು ಮಿಸ್ಟೇಕ್ ಮಾಡೋದೇನೆಂದರೆ -3 × -3 ಮಲ್ಟಿಪ್ಲೈ ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಈ ಪ್ರಾಡಕ್ಟ್ ಎರಡು ಏನಾಗುತ್ತೆ ಅಂದರೆ ಲೈಕ್ ಇದು ಬೇಸ್ ವ್ಯಾಲ್ಯೂನ ಅಂತೀವಿ, ಮೇಲೆ ಇರೋದು ಪವರ್ ವ್ಯಾಲ್ಯೂ. ಬೇಸ್ ವ್ಯಾಲ್ಯೂ ಎರಡು ಸೇಮ್ ಇದ್ದರೆ ಪವರಲ್ಲಿ ಇರೋ ವ್ಯಾಲ್ಯೂನ ಏನಾಗುತ್ತೆ ಅಂದರೆ ಆ್ಯಡ್ ಮಾಡ್ಕೊಬೇಕು. ಓಕೆ, ಸೊ ಅವಾಗ ಏನಾಗುತ್ತೆ ಅಂದರೆ 10⁻³ ಪ್ಲಸ್ -3 ಆಗುತ್ತೆ. ಸೊ 10⁻6 ಆಗುತ್ತೆ. ಸೊ ಸಮ್ ಸ್ಟೂಡೆಂಟ್ಸ್ ಏನು ಮಾಡ್ತೀರಾ ಅಂದರೆ -3 × -3 ಇಲ್ಲಿ ಮಲ್ಟಿಪ್ಲೈ ಇದೆಯಾ -9 ಹಾಕ್ತೀರಾ. ಲೈಕ್ -3 × -3 ಏನಾಗುತ್ತೆ ಅಂದರೆ +9 ಹಾಕಿದ್ರೆ ಅದು ರಾಂಗ್ ಆಗುತ್ತೆ. ಸೊ ಇದೇನಂತೀವಿ ಪ್ರಾಡಕ್ಟ್ ಲಾನ್ ಅಂತೀವಿ. ಸೊ ನಿಮ್ಗೆ ಡೌಟ್ ಇದ್ದರೆ ಇದು ಪ್ರಾಡಕ್ಟ್ ಲಾನ್ ಅಂತೀವಿ. ಓಕೆ, ಸೊ A⁻m × A⁻n ದಟ್ ಮೀನ್ಸ್ A ಅಂದರೆ ಬೇಸ್ ವ್ಯಾಲ್ಯೂ, n ಅಂದರೆ ಪವರ್ ವ್ಯಾಲ್ಯೂ. ಸೊ ಬೇಸ್ ವ್ಯಾಲ್ಯೂ ಎರಡು ಸೇಮ್ ಇದೆ, ಇಲ್ಲಿ ಪ್ರಾಡಕ್ಟ್ನಲ್ಲಿ ಇದ್ದರೆ ಪವರಲ್ಲಿ ಇರೋದನ್ನ ಆ್ಯಡ್ ಮಾಡ್ಕೊಬೇಕು. A⁻m + n. ಫಾರ್ ಎಕ್ಸಾಂಪಲ್ 10⁻² × 10⁻³ ವಿ ಕ್ಯಾನ್ ಸೇ 10⁻² + 3 10⁻5 ಆಗುತ್ತೆ. ಸೊ 2 × 3 ಮಲ್ಟಿಪ್ಲೈ ಮಾಡಿದ್ರೆ ರಾಂಗ್ ಆಗುತ್ತೆ. ಇದು ಪ್ರಾಡಕ್ಟ್ ಲಾನ್ ಅಂತೀವಿ. ಇನ್ನೊಂದು ಕೋಶಂಟ್ ಲಾ. ಓಕೆ, ಇದೆಲ್ಲ ಮ್ಯಾಥ್ಸಲ್ಲಿ ಮಾಡಿರ್ತೀರಾ. A⁻m / A⁻n ಇದ್ದರೆ A⁻m - n ಆಗುತ್ತೆ. ಫಾರ್ ಎಕ್ಸಾಂಪಲ್ 10⁻5 / 10⁻² ಇದ್ದರೆ ವಿ ಕ್ಯಾನ್ ಸೇ 10⁻5 - 2 ಅಂದರೆ 10⁻3 ಆಗುತ್ತೆ. ಓಕೆ, ಸೊ ಇದು ಪ್ರಾಡಕ್ಟ್ ಲಾ, ಇದು ಕೋಶಂಟ್ ಲಾ. ಪವರ್ ಎರಡು ಲೈಕ್ ಬೇಸ್ ಎರಡು ಸೇಮ್ ಇದ್ದರೆ ಮಾತ್ರ ಈ ಥರ ಅಪ್ಲೈ ಆಗುತ್ತೆ. ಬೇಸ್ ಎರಡು ಸೇಮ್ ಇದ್ದರೆ ಪವರಲ್ಲಿ ಇರೋದನ್ನ ಆ್ಯಡ್ ಮಾಡ್ಕೊಬೇಕು. ಬೇಸ್ ಎರಡು ಸೇಮ್ ಇದ್ದರೆ ಇಲ್ಲಿ ಡಿವೈಡ್ ಇದ್ದರೆ ಅಲ್ಲಿ ಮೈನಸ್ ಸಬ್ಟ್ರಾಕ್ಟ್ ಮಾಡ್ಕೊಬೇಕು. ಓಕೆ, ಸೊ ನೆಕ್ಸ್ಟ್ ನೋಡಿ
4 into 4, like 4 square ಮಾಡಿದ್ರೆ 16 ಆಯಿತು. 10 to the power minus 3 into 10 to the power minus 3, we can say 10 to the power minus 6 ಆಗುತ್ತೆ. ಸೊ minus 3 plus minus 3. ಸೊ ಇದೇನಾಗುತ್ತೆ ಸಿಂಪ್ಲಿಫೈ ಮಾಡಿದ್ರೆ 10 to the power minus 6 ಆಗುತ್ತೆ. ಇಂಟು 5 into 10 to the power 6 ಆಗುತ್ತೆ. minus 6 plus 6 get cancel. 16 into 5, ಓಕೆ 80, ಸರಿನಾ? ಸೊ ಪವರ್ದು ಯೂನಿಟ್ ಏನಾಗುತ್ತೆ ವ್ಯಾಟ್ಸ್ನಾಗುತ್ತೆ. ಸೊ P equal to 80 ವ್ಯಾಟ್ಸ್ ಆಗುತ್ತೆ. ಸಿಂಪಲ್ ಕ್ವಶನ್ಸ್, ಓಕೆ. ನೀವು ಇದೆಲ್ಲ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಫಾರ್ಮುಲಾನು ಕರೆಕ್ಟಾಗಿ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಬಟ್ ಎಲ್ಲಿ ಮಿಸ್ಟೇಕ್ ಮಾಡ್ತೀರಾ ಅಂದರೆ ಇಲ್ಲಿ ಮಿಸ್ಟೇಕ್ ಮಾಡ್ತೀರಾ. ಸೊ ಇದು ಮಾತ್ರ ಕೇರ್ಫುಲ್ಲಾಗಿ ಮಾಡ್ಕೊಳ್ಳಿ, ಓಕೆ. ಸೊ 4 into 10 to the power minus 3 ದ ಹೋಲ್ ಸ್ಕ್ವೇರ್ ಅಂದರೆ 4 ಸ್ಕ್ವೇರ್ ಮಾಡಿದ್ರೆ 16, 10 to the power minus 3 ಅದನ್ನು ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ 10 to the power minus 6, ಓಕೆ. ಸೊ ಇದು ಕರೆಕ್ಟ್ ಆನ್ಸರ್ ಏನಾಗುತ್ತೆ ಅಂದರೆ 80 ವ್ಯಾಟ್ಸ್, ಆಪ್ಷನ್ ಸಿ ಆಗುತ್ತೆ. ಸೊ ನೆಕ್ಸ್ಟ್ ಪವರ್ ಫ್ಯಾಕ್ಟರ್, ಓಕೆ. ಈಗೇನಾಗುತ್ತೆ ಅಂದರೆ ಎಲೆಕ್ಟ್ರಿಕಲ್ ವರ್ಕ್ ಅಂದರೆ ಏನು, ನೆಕ್ಸ್ಟ್ ಎಲೆಕ್ಟ್ರಿಕಲ್ ಪವರ್ ಅಂದರೆ ಏನು. ಸೊ ಬೇಸ್ಡ್ ಆನ್ ದ ಪವರ್ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ಅದನ್ನು ನೋಡಿದ್ದೀವಿ. ನೆಕ್ಸ್ಟ್ ಪವರ್ ಫ್ಯಾಕ್ಟರ್, ಓಕೆ. ದ ಪವರ್ ಫ್ಯಾಕ್ಟರ್ ಕ್ಯಾನ್ ಬಿ ಡಿಫೈನ್ ಇನ್ ಸೆವರಲ್ ವೇಸ್. ಸೊ ಪವರ್ ಫ್ಯಾಕ್ಟರ್ ಏನಾಗುತ್ತೆ ಅಂದರೆ ಡಿಫ್ರೆಂಟ್ ವೇಸ್ನಲ್ಲಿ ಏನಾಗುತ್ತೆ ಅಂದರೆ ಎಕ್ಸ್ಪ್ಲೈನ್ ಮಾಡ್ಬೋದು. ದ ಕೊಸೈನ್ ಆಫ್ ದ ಆ್ಯಂಗಲ್, ದಟ್ ಈಸ್ ಆ್ಯಂಗಲ್ ಅಂದರೆ ಇದು ಪೈ, ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ಅಪ್ಲೈಡ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇನ್ ಎ ಸರ್ಕ್ಯೂಟ್, ಓಕೆ. ಸೊ ಇದರದ್ದು ಡೆಫಿನೇಷನ್ ಏನಂದರೆ ಪವರ್ ಫ್ಯಾಕ್ಟರ್ ಇಸ್ ಡಿಫೈನ್ ಆಸ್ ಕೊಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಒಂದು ಸರ್ಕ್ಯೂಟಲ್ಲಿ ಏನಾಗುತ್ತೆ ಅಂದರೆ ವೋಲ್ಟೇಜ್ ಮತ್ತು ಕರೆಂಟಿಗಿರೋ ರಿಲೇಷನ್ಶಿಪ್ ಲೈಕ್ ಕೊಸೈನ್ ಆಫ್ ದ ಆ್ಯಂಗಲ್ ಅಂತೀವಿ, ಫೇಸ್ ಡಿಫ್ರೆನ್ಸ್ ಅಂತೀವಿ. ದ ಪವರ್ ಫ್ಯಾಕ್ಟರ್ ಈಸ್ ಕಾಸ್ ಇಂಟು ಪೈ, ಸರಿನಾ? ಪೈ ಅಂದರೆ ಫೇಸ್ ಡಿಫ್ರೆನ್ಸ್. ನೆಕ್ಸ್ಟ್ ಅನದರ್ ವೇನಲ್ಲಿ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ಬೋದು ಅಂದರೆ ಇಟ್ ಈಸ್ ದ ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಟು ದ ಇಂಪಿಡೆನ್ಸ್. ಸೊ ಅನದರ್ ವೇ, ಸರಿನಾ? ಅನದರ್ ಫಾರ್ಮುಲಾ ಕಾಸ್ ಪೈ ಈಕ್ವಲ್ ಟು ಆರ್ ಡಿವೈಡ್ ಬೈ ಝಡ್. ಆರ್ ಅಂದರೆ ರೆಸಿಸ್ಟೆನ್ಸ್, ಝಡ್ ಅಂದರೆ ಇಂಪಿಡೆನ್ಸ್ ಅಂತೀವಿ, ಓಕೆ. ಇದು ಒಂದು ಫಾರ್ಮುಲಾ. ನೆಕ್ಸ್ಟ್ ನೋಡಿ, ಇಟ್ ಈಸ್ ದ ರೇಷಿಯೋ ಆಫ್ ಟ್ರೂ ಪವರ್. ಸೊ ಟ್ರೂ ಪವರ್ ಆರ್ ರಿಯಲ್ ಪವರ್ ಅಂತೀವಿ ಟು ಆಪರೆಂಟ್ ಪವರ್. ಆಪರೆಂಟ್ ಪವರ್ ಈಸ್ ನಥಿಂಗ್ ಬಟ್ ಟೋಟಲ್ ಪವರ್ ಅಂತೀವಿ. ಸೊ ಅನದರ್ ಫಾರ್ಮುಲಾ ಏನಾಗುತ್ತೆ ಅಂದರೆ ಕಾಸ್ ಫೈ ಈಕ್ವಲ್ ಟು ಟ್ರೂ ಪವರ್ ಡಿವೈಡ್ ಬೈ ಆಪರೆಂಟ್ ಪವರ್ ಅಂತೀವಿ. ಟ್ರೂ ಪವರ್ ಅಂದರೆ ರಿಯಲ್ ಪವರ್, ಆಪರೆಂಟ್ ಪವರ್ ಅಂದರೆ ಟೋಟಲ್ ಪವರ್, ಓಕೆ. ಸೊ ಪವರ್ ಫ್ಯಾಕ್ಟರ್ ಏನಾಗುತ್ತೆ ಅಂದರೆ ಯಾವ ಥರ ಎಕ್ಸ್ಪ್ಲೈನ್ ಮಾಡ್ಬೋದು ಅಂದರೆ ಇಟ್ ಈಸ್ ದ ಕೊಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಸೊ ಸಮ್ ಕೇಸಸ್ನಲ್ಲಿ ಒಂದು ಸ್ಟೇಟ್ಮೆಂಟ್ ಥರ ಕೊಡ್ಬೋದು, ಕೊಸೈನ್ ಆಫ್ ದ ಆ್ಯಂಗಲ್ ಕೊಡ್ತಾರೆ, ಇಲ್ಲಾಂದರೆ ಇಂಟರ್ಚೇಂಜ್ ಮಾಡಿ ಸೈನ್ ಆಫ್ ದ ಆ್ಯಂಗಲ್ ಕೊಡ್ತಾರೆ. ಸೊ ಸೈನ್ ಆಫ್ ದ ಆ್ಯಂಗಲ್ ಕೊಟ್ಟರೆ ಅದು ರಾಂಗ್ ಆಗುತ್ತೆ. ದ ಪವರ್ ಫ್ಯಾಕ್ಟರ್ ಇಸ್ ಡಿಫೈನ್ ಆಸ್ ಕೊಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ಇದು ಒಂದು ಫಾರ್ಮುಲಾ. ನೆಕ್ಸ್ಟ್ ಕಾಸ್ ಫೈ ಪವರ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ರೇಷಿಯೋ ಆಫ್ ರೆಸಿಸ್ಟೆನ್ಸ್ ಟು ಇಂಪಿಡೆನ್ಸ್. ಇದು ಲಾಸ್ಟ್ ಇಯರ್ ಕ್ವಶನ್ ಕೇಳಿದ್ರು, ಸರಿನಾ? ಆರ್ ಡಿವೈಡ್ ಬೈ ಝಡ್ಟಾ, ಇಲ್ಲ ಏನಾಗುತ್ತೆ ಸಿ ಡಿವೈಡ್ ಬೈ ಝಡ್ ಕೊಡ್ಬೋದು, ಇಲ್ಲ ಸಮ್ ಅದರ್ ಪ್ಯಾರಾಮೀಟರ್ಸ್ನ ಕೊಡ್ತಾರೆ. ನೆಕ್ಸ್ಟ್ ಅನದರ್ ಫಾರ್ಮುಲಾ ಈಸ್ ಇಟ್ ಈಸ್ ದ ರೇಷಿಯೋ ಆಫ್ ರಿಯಲ್ ಪವರ್ ಆರ್ ಟ್ರೂ ಪವರ್ ಟು ದ ಆಪರೆಂಟ್ ಪವರ್. ಆಪರೆಂಟ್ ಪವರ್ ಅಂದರೆ ಟೋಟಲ್ ಪವರ್, ಓಕೆ. ಸೊ ಇದಕ್ಕೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಅದು ನೋಡಿದ್ರೆ ಇನ್ ಡೆಪ್ತ್ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ ನೋಡಿ, ದ ಪವರ್ ಫ್ಯಾಕ್ಟರ್ ಈಸ್ ದ ರೇಷಿಯೋ ಆಫ್ ವರ್ಕಿಂಗ್ ಪವರ್ that is measured in kilowatt, okay. Working power measured in kilowatt to the apparent power that is measured in kVA. So working power ನಾವು ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ in terms of kilowatt ಅಲ್ಲಿ. ನೆಕ್ಸ್ಟ್ ದ ಟೋಟಲ್ ಪವರ್ ಆರ್ apparent power ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಕಿಲೋ ವೋಲ್ಟೇಜ್ ಆಂಪಿಯರ್, ಕಿಲೋ ವೋಲ್ಟ್ ಆಂಪಿಯರ್ ಆ ಯೂನಿಟಲ್ಲಿ ಮೆಷರ್ ಮಾಡ್ತೀವಿ. ದ ಪವರ್ ಫ್ಯಾಕ್ಟರ್ ಈಸ್ ಇಂಪಾರ್ಟೆಂಟ್ as it gives us a clear understanding about efficiency of electrical system. So what is the necessity of power factor? ಒಂದು ಎಲೆಕ್ಟ್ರಿಕಲ್ ಸರ್ಕ್ಯೂಟ್ ಇಲ್ಲ ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ನಲ್ಲಿ ಪವರ್ ಫ್ಯಾಕ್ಟರ್ದು ರೋಲ್ ಏನಂದರೆ ಆ ಎಲೆಕ್ಟ್ರಿಕಲ್ ಸಿಸ್ಟಮ್ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ, ಅದರದ್ದು ಎಷ್ಟು ಎಫಿಷಿಯನ್ಸಿಯಾಗಿ ಏನಾಗುತ್ತೆ ಅಂದರೆ ವರ್ಕ್ ಆಗುತ್ತೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋದು ಈ ಪವರ್ ಫ್ಯಾಕ್ಟರ್ ಅಂತೀವಿ, ಓಕೆ. ದ ಪವರ್ ಫ್ಯಾಕ್ಟರ್ ಈಸ್ ಎ ಮೆಷರ್ ಆಫ್ ಹೌ ಎಫೆಕ್ಟಿವ್ಲಿ incoming power is used in your electrical system. So incoming power na for example ನಮ್ಮ ಮನೆಗೆ ಏನಾಗುತ್ತೆ ಅಂದರೆ ಒಂದು 1000 ಯೂನಿಟ್ಸ್ ಬರುತ್ತೆ ಅಂದ್ಕೊಳ್ಳಿ, 1000 ವ್ಯಾಟ್ಸ್ ಆರ್ 1000 ಯೂನಿಟ್ಸ್, 1000 ವ್ಯಾಟ್ಸ್ ಏನಾಗುತ್ತೆ ಅಂದರೆ ಪವರ್ ಬರುತ್ತೆ, ಅದು ಇನ್ಕಮಿಂಗ್ ಪವರ್. ಸೊ ಪವರ್ ಫ್ಯಾಕ್ಟರ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಪವರ್ ಫ್ಯಾಕ್ಟರ್ ಈಕ್ವಲ್ ಟು ದಟ್ ಈಸ್ ರಿಯಲ್ ಪವರ್ ಆರ್ ವರ್ಕಿಂಗ್ ಪವರ್ ಅಂತೀವಿ. ವರ್ಕಿಂಗ್ ಪವರ್ ಡಿವೈಡ್ ಬೈ ಆಪರೆಂಟ್ ಪವರ್ ಅಂತೀವಿ. ಸೊ ಆಪರೆಂಟ್ ಈಸ್ ನಥಿಂಗ್ ಬಟ್ ಟೋಟಲ್ ಪವರ್. ವರ್ಕಿಂಗ್ ಪವರ್ ಅಂದರೆ ಫಾರ್ ಎಕ್ಸಾಂಪಲ್ ನಮ್ಮ ಮನೆಗೆ ಏನಾಗುತ್ತೆ ಅಂದರೆ ಒಂದು 1000 ವ್ಯಾಟ್ಸ್ ಪವರ್ ಏನಾಗುತ್ತೆ ಅಂದರೆ ಬರುತ್ತೆ ಇಟ್ಕೊಳ್ಳಿ, ಅಲ್ಲ 1000 ಯೂನಿಟ್ಸ್ ಬರುತ್ತೆ ಇಟ್ಕೊಳ್ಳಿ. ಆ 1000 ಯೂನಿಟ್ಸ್ನಲ್ಲಿ ವರ್ಕಿಂಗ್ ಪವರ್ ಅಂದರೆ ಏನು, ಆಪರೆಂಟ್ ಪವರ್ ಅಂದರೆ ಏನು. ಆಪರೆಂಟ್ ಪವರ್ ಈಸ್ ನಥಿಂಗ್ ಬಟ್ ದಟ್ ಈಸ್ ಟೋಟಲ್ ಪವರ್. ಇದು 1000 ನಮ್ಮ ಮನೆಗೆ ಬರೋದು ಏನಾಗುತ್ತೆ ಅಂದರೆ 1000 ಯೂನಿಟ್ಸ್. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ವರ್ಕಿಂಗ್ ಪವರ್ ಅಂದರೆ ಏನು, ವರ್ಕಿಂಗ್ ಪವರ್ ಅಂದರೆ
ಆ 1000 ಪವರ್ಸ್ನಲ್ಲಿ ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಅಂದರೆ ಎಲೆಕ್ಟ್ರಿಕ್ ಬಲ್ಬ್ ಇರುತ್ತೆ, ನೆಕ್ಸ್ಟ್ ಫ್ಯಾನ್, ಟಿ ವಿ, ಫ್ರಿಡ್ಜ್, ಅದಕ್ಕೆಲ್ಲ ಏನಾಗುತ್ತೆ ಅಂದರೆ ಎಷ್ಟು ನಾವು ಕನ್ಸ್ಯೂಮ್ ಮಾಡ್ತೀವಿ ಅದು ರಿಯಲ್ ಪವರ್ ಅಂತೀವಿ, ಇಲ್ಲ ಟ್ರೂ ಪವರ್ ಅಂತೀವಿ, ಇಲ್ಲಾಂದ್ರೆ ವರ್ಕಿಂಗ್ ಪವರ್ ಅಂತೀವಿ. ನಾವು ಎಷ್ಟು ನಾವು ಯೂಸ್ ಮಾಡ್ತೀವಿ ಅದನ್ನು ವರ್ಕಿಂಗ್ ಪವರ್ ಅಂತೀವಿ. ಫಾರ್ ಎಕ್ಸಾಂಪಲ್ 1000ನಲ್ಲಿ ಒಂದು 700 ವ್ಯಾಟ್ಸ್ ಇಲ್ಲ 700 ಯೂನಿಟ್ಸ್ ಏನಾಗುತ್ತೆ ಅಂದರೆ ನಾವು ಕನ್ಸ್ಯೂಮ್ ಮಾಡಿದ್ದೀವಿ. ಸೊ ಇದ್ರದ್ದು ಯೂನಿಟ್ ನೋಡಿದ್ರೆ ದ ವರ್ಕಿಂಗ್ ಪವರ್ ಇಸ್ ಮೆಷರ್ಡ್ ಇನ್ ಕಿಲೋ ವ್ಯಾಟ್ಸ್. ನೆಕ್ಸ್ಟ್ ಆಪ್ರೆಂಟ್ ಪವರ್ ಹೆಂಗೆ ಮೆಷರ್ ಮಾಡ್ತಾರೆ ಅಂದರೆ KVA ಈ ಯೂನಿಟಲ್ಲಿ ಮೆಷರ್ ಮಾಡ್ತಾರೆ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಕೆ ಗೆಟ್ ಕ್ಯಾನ್ಸಲ್ ಆಗುತ್ತೆ, ನಮ್ಗೆ ಏನಾಗುತ್ತೆ ಅಂದರೆ ರಿಮೈನಿಂಗ್ ವ್ಯಾಟ್ ಡಿವೈಡ್ ಬೈ VN ಬರುತ್ತೆ. V ಅಂದರೆ ವೋಲ್ಟೇಜ್, A ಅಂದರೆ ಕರೆಂಟ್ ಆಗುತ್ತೆ. ಓಕೆ, ದ ವರ್ಕಿಂಗ್ ಪವರ್ ಇಸ್ ಮೆಷರ್ಡ್ ಇನ್ ಕಿಲೋ ವ್ಯಾಟ್. ನೆಕ್ಸ್ಟ್ ಆಪರೆಂಟ್ ಪವರ್ ಇಸ್ ಮೆಷರ್ಡ್ ಇನ್ KVA, ಸರಿನಾ, ಕಿಲೋ ವೋಲ್ಟ್ ಆಂಪಿಯರಲ್ಲಿ ಮೆಷರ್ ಮಾಡ್ತೀವಿ. ಸೊ ನಮ್ಮ ಮನೆಗೆ ಏನಾಗುತ್ತೆ ಅಂದರೆ ಒಂದು 1000 ವ್ಯಾಟ್ಸ್ ಪವರ್ ಇಲ್ಲ 1000 KVA ಬರುತ್ತೆ ನಿಂತ್ಕೊಳ್ಳಿ, ಸರಿನಾ, ಕಿಲೋ ವೋಲ್ಟ್ ಆಂಪಿಯರ್. ಅದರಲ್ಲಿ ನಾವು ಎಷ್ಟು ಯೂಸ್ ಮಾಡ್ತೀವಿ ಅಂದರೆ 700, ರಿಮೈನಿಂಗ್ 300 ಏನಾಯ್ತು ಅಂದರೆ ವೇಸ್ಟ್ ಆಯಿತು, ಎಲ್ಲೋ ಟ್ರಾನ್ಸ್ಮಿಷನಲ್ಲಿ ಲಾಸ್ ಆಯ್ತು ನಿಂತ್ಕೊಳ್ಳಿ. ಸೊ ಇದರ ಪವರ್ ಫ್ಯಾಕ್ಟರ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಅಂದರೆ 1000ನಲ್ಲಿ 300 ಏನಾಯ್ತು ಅಂದರೆ ವೇಸ್ಟ್ ಆಯಿತು. ಸೊ ರಿಮೈನಿಂಗ್ ಇರೋದು ಏನಾಗುತ್ತೆ, ಇದು ಸಿಂಪ್ಲಿಫೈ ಮಾಡಿದ್ರೆ 0.7 ಆಗುತ್ತೆ. ದ ಪವರ್ ಫ್ಯಾಕ್ಟರ್ ಆಫ್ ಯುವರ್ ಸಿಸ್ಟಮ್, ಎಲೆಕ್ಟ್ರಿಕಲ್ ಸಿಸ್ಟಮ್ ಏನಾಗುತ್ತೆ ಅಂದರೆ 0.7 ಆಗುತ್ತೆ. ಓಕೆ, ದ ಪವರ್ ಫ್ಯಾಕ್ಟರ್ ವ್ಯಾಲ್ಯೂ ಶುಡ್ ಬಿ 0 to 1, ಸರಿನಾ, 0 to 1 ತನಕ ಇರುತ್ತೆ. ಫಾರ್ ಏನಾಗುತ್ತೆ ಅಂದರೆ AC ಕರೆಂಟ್, AC ಸರ್ಕ್ಯೂಟ್ಗೆ ಏನಾಗುತ್ತೆ ಅಂದರೆ 0 to 1 ಇರುತ್ತೆ. ದಟ್ ಮೇ ಬಿ 0.1, 0.3, 0.5, 0.7, 0.8 ಆ ರೇಂಜಲ್ಲಿ ಇರುತ್ತೆ. ಫಾರ್ DC ಸರ್ಕ್ಯೂಟ್ ಅಂದರೆ ಪವರ್ ಫ್ಯಾಕ್ಟರ್ ಫಾರ್ DC ಸರ್ಕ್ಯೂಟ್ ಅಂದರೆ ಆಲ್ವೇಸ್ ಯೂನಿಟಿ 1ನಲ್ಲಿ ಇರುತ್ತೆ. ಕ್ವಶನಲ್ಲಿ ಕೇಳ್ಬೋದು, ವಾಟ್ ಈಸ್ ದ ಪವರ್ ಫ್ಯಾಕ್ಟರ್ ಫಾರ್ DC ಸರ್ಕ್ಯೂಟ್? ದಟ್ ಈಸ್ ಯೂನಿಟಿನ್ ಅಂತೀವಿ, ಇಲ್ಲಾಂದರೆ 1 ಅಂತೀವಿ. ವೈ ದ DC ಸರ್ಕ್ಯೂಟ್ ಹ್ಯಾಸ್ ಯೂನಿಟಿ ಪವರ್ ಫ್ಯಾಕ್ಟರ್? ಸೊ ಇದು ಯಾಕೆ ಏನಾಗುತ್ತೆ ಅಂದರೆ ಪವರ್ ಫ್ಯಾಕ್ಟರ್ 1 ಇದೇನಂದರೆ ಪವರ್ ಫ್ಯಾಕ್ಟರ್ ಫಾರ್ಮುಲಾ ಗೊತ್ತು, PF = cos × phi. ನೆಕ್ಸ್ಟ್ ಪೈ ಅಂದರೆ ಫೇಸ್ ಡಿಫ್ರೆನ್ಸ್. ಸೊ DC ಸರ್ಕ್ಯೂಟಲ್ಲಿ ನೋಡಿದ್ರೆ ದರ್ ಈಸ್ ನೋ ಫೇಸ್ ಡಿಫ್ರೆನ್ಸ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್. ವೋಲ್ಟೇಜ್ ಮತ್ತು ಕರೆಂಟ್ಗೆ ಏನಾಗುತ್ತೆ ಅಂದರೆ ಫೇಸ್ ಡಿಫ್ರೆನ್ಸ್ ಇರಲ್ಲ. ಸೊ DC ಕರೆಂಟ್ ನಮ್ಗೆ ಏನಾಗುತ್ತೆ ಅಂದರೆ ಓನ್ಲಿ ಸ್ಟ್ರೈಟ್ ಲೈನ್ ಕಾನ್ಸ್ಟೆಂಟ್ ಡೈರೆಕ್ಷನಲ್ಲಿ ಫ್ಲೋ ಆಗುತ್ತೆ. ಓಕೆ, ಸೊ ಅದಕ್ಕೆ ಏನಾಗುತ್ತೆ ಅಂದರೆ ಫೇಸ್ ಡಿಫ್ರೆನ್ಸ್ ಏನೂ ಇರಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ ಫೇಸ್ ಡಿಫ್ರೆನ್ಸ್ ಇಲ್ಲ ಅಂದರೆ ಕಾಸ್ ಪೈ ಅಂದರೆ 0, ದರ್ ಈಸ್ ನೋ ಫೇಸ್ ಡಿಫ್ರೆನ್ಸ್, ಫೇಸ್ ಡಿಫ್ರೆನ್ಸೇ ಇಲ್ಲ ಅಂದರೆ 0 ಡಿಗ್ರಿ. ಸೊ ಕಾಸ್ 0 ವ್ಯಾಲ್ಯೂ ಈಸ್ 1 ಆಗುತ್ತೆ. ದ ಪವರ್ ಫ್ಯಾಕ್ಟರ್ ಫಾರ್ DC ಸರ್ಕ್ಯೂಟ್ ಆಲ್ವೇಸ್ ಯೂನಿಟಿ ಇರುತ್ತೆ ಆರ್ 1 ಇರುತ್ತೆ. ಸೊ ಕ್ವಶನಲ್ಲಿ ಕೇಳ್ಬೋದು, ಇದು ಇಂಪಾರ್ಟೆಂಟ್. ಸೊ ಪವರ್ ಫ್ಯಾಕ್ಟರ್ ಫಾರ್ DC ಸರ್ಕ್ಯೂಟ್ ಕೇಳಿದ್ರೆ ಆಲ್ವೇಸ್ 1 ಇರುತ್ತೆ. ಫಾರ್ AC ಸರ್ಕ್ಯೂಟ್ ಕೇಳಿದ್ರೆ 0 to 1 ಇರುತ್ತೆ, ಸರಿನಾ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ದ ಪವರ್ ಫ್ಯಾಕ್ಟರ್ ಮೀಟರ್ ಯೂಸ್ಡ್ ಫಾರ್ ಮೆಷರಿಂಗ್ ದ ಪವರ್ ಫ್ಯಾಕ್ಟರ್. ಸೊ ಪವರ್ ಫ್ಯಾಕ್ಟರ್ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಪವರ್ ಫ್ಯಾಕ್ಟರ್ ಮೀಟರ್ ಒಂದು ಡಿವೈಸ್, ಸರಿನಾ, ಆ ಡಿವೈಸ್ ಯೂಸ್ ಮಾಡಿ ಪವರ್ ಫ್ಯಾಕ್ಟರ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತೀವಿ. ನೆಕ್ಸ್ಟ್ ದರ್ ಈಸ್ ನೋ ಯೂನಿಟ್ ಫಾರ್ ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ಗೆ ಏನಾದ್ರು ಯೂನಿಟ್ ಇದೆಯಾ ಅಂದರೆ ಯೂನಿಟ್ ಇಲ್ಲ, ಯೂನಿಟ್ ಲೆಸ್. ಸೊ ಕ್ವಶನಲ್ಲಿ ಕೇಳ್ಬೋದು ವಿಚ್ ಡಿವೈಸ್ ಹ್ಯಾಸ್ ನೋ ಯೂನಿಟ್ ಕೇಳ್ಬೋದು. ಆಪ್ಷನ್ ಎ ಪವರ್, ನೆಕ್ಸ್ಟ್ ಏನಾಗುತ್ತೆ ಅಂದರೆ ಎನರ್ಜಿ, ಆ ಥರ ಕೊಡ್ಬೋದು. ಸೊ ಪವರ್ ಫ್ಯಾಕ್ಟರ್ಗೆ ಏನಾಗುತ್ತೆ ಅಂದರೆ ದರ್ ಈಸ್ ನೋ ಯೂನಿಟ್ ಇಲ್ಲ. ಓಕೆ, ಸೊ ಅದೇನಾಗುತ್ತೆ ಅಂದರೆ ಓನ್ಲಿ ನಂಬರ್ಸ್ನಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, 1, 0.6, 0.7 ಆ ಥರ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ನೋಡಿ, ಸೊ ಈ ಎಕ್ಸಾಂಪಲ್ ಕನ್ಸಿಡರ್ ಮಾಡಿ. ಸೊ ಈ ಎಕ್ಸಾಮ್ನಲ್ಲಿ ಏನಾಗುತ್ತೆ ಅಂದರೆ ಇದೊಂದು ಮಗ್, ಸರಿನಾ, ಇದೇನಾಗುತ್ತೆ ಅಂದರೆ ಇಟ್ ಕನ್ಸ್ಯೂಮ್ ಲೈಕ್ 1000 ml ಇಟ್ಕೊಳ್ಳಿ. ಸೊ ಇದ್ರದ್ದು ಏನಾಗುತ್ತೆ ಅಂದರೆ ರಿಯಲ್ ಪವರ್. ಸೊ ರಿಯಲ್ ಪವರ್ ಏನಾಗುತ್ತೆ ಅಂದರೆ ಒಂದು 1000 ml. ಓಕೆ, ನೆಕ್ಸ್ಟ್ ರಿಯಾಕ್ಟಿವ್ ಪವರ್. ಸೊ ರಿಯಾಕ್ಟಿವ್ ಪವರ್ ಒಂದಿದೆ. ನೆಕ್ಸ್ಟ್ ಏನಾಗುತ್ತೆ ಅಂದರೆ ಲಿಸನ್. ಸೊ ಪವರ್ ಫ್ಯಾಕ್ಟರ್ಗೆ ನಮ್ಗೆ ಫಾರ್ಮುಲಾ ಗೊತ್ತು, ಈಕ್ವಲ್ ಟು ರಿಯಲ್ ಪವರ್ ಆರ್ ವರ್ಕಿಂಗ್ ಪವರ್ ಡಿವೈಡ್ ಬೈ ಆಪರೆಂಟ್ ಪವರ್ ಅಂತೀವಿ, ಆಪರೆಂಟ್ ಪವರ್, ಸರಿನಾ. ಸೊ ಫಾರ್ ಎಕ್ಸಾಂಪಲ್ ಇದ್ರದ್ದು ಏನಾಗುತ್ತೆ ಅಂದರೆ ಈ ಬಾಟಲ್ ಲೈಕ್ ಈ ಮಗ್ ಕನ್ಸ್ಯೂಮ್ ಮಾಡೋದು ಏನಾಗುತ್ತೆ ಅಂದರೆ ಒಂದು 1000 ml. ಸೊ ಈ 700 ml ಏನಾಗುತ್ತೆ ಅಂದರೆ ರಿಯಲ್ ಪವರ್ ಇರುತ್ತೆ, ರಿಮೈನಿಂಗ್ 300 ಅಂದರೆ ರಿಯಾಕ್ಟಿವ್ ಪವರ್ ಅಂತೀವಲ್ಲ ಅದೇನಾಗುತ್ತೆ ಅಂದರೆ ವೇಸ್ಟ್, ಸರಿನಾ. ಸೊ ಇದರದ್ದು ನಮ್ಮದು ಪವರ್ ಫ್ಯಾಕ್ಟರ್ ಲೈಕ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ದಟ್ ಈಸ್ ಟೋಟಲ್ ಪವರ್ ಈಸ್ 1000, ಆಪರೆಂಟ್ ಪವರ್ ಏನಾಗುತ್ತೆ ಅಂದರೆ 1000. ಸೊ ಇದರಲ್ಲಿ ಏನಾಗುತ್ತೆ ರಿಯಲ್ ಪವರ್ ವರ್ಕಿಂಗ್ ಪವರ್ ಯೂಸ್ ಆಗಿರೋದು ಏನಾಗುತ್ತೆ ಅಂದರೆ ಓನ್ಲಿ 700. ಸೊ ರಿಮೈನಿಂಗ್ 300 ಏನಾಯ್ತು ಅಂದರೆ ರಿಯಾಕ್ಟಿವ್ ಪವರ್ ಅದೇನಾಗುತ್ತೆ ಅಂದರೆ ವೇಸ್ಟ್ ಆಯಿತು. ಓಕೆ, ಸೊ ಅದ್ರದ್ದು ಪವರ್ ಫ್ಯಾಕ್ಟರ್ ನೋಡಿದ್ರೆ 0.7 ಆಗುತ್ತೆ. ಓಕೆ, ಸೊ ಪವರ್ ಫ್ಯಾಕ್ಟರ್ ಫಾರ್ ದಿಸ್ ಕಾನ್ಸೆಪ್ಟ್ ನೋಡಿದ್ರೆ 0.7, ಸರಿನಾ. ಸೊ ಈ ಬಾಟಲ್ ಏನಾಗುತ್ತೆ ಅಂದರೆ ಒಂದು 1 ಲೀಟ್ರ್, ಸರಿ, 1000 ml ಕನ್ಸ್ಯೂಮ್ ಮಾಡಿದ್ರೆ
ಆ 1000 ml ಅಲ್ಲಿ ಏನಾಗುತ್ತೆ ಅಂದರೆ 700 ml ಮಾತ್ರ ರಿಯಲ್ ಪವರ್, ದಟ್ ಈಸ್ ವರ್ಕಿಂಗ್ ಪವರ್. ರಿಯಾಕ್ಟಿವ್ ಪವರ್ ಅಂದರೆ ವೇಸ್ಟೇಜ್ ಆಗಿರೋದು 300 ml ಏನಾಗುತ್ತೆ ಅಂದರೆ ವೇಸ್ಟ್ ಆಯಿತು. ಸೊ ಇದರದ್ದು ಪವರ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ 700 ಡಿವೈಡ್ ಬೈ ಟೋಟಲ್ ವಾಲ್ಯೂಮ್, ದಟ್ ಮೀನ್ಸ್ ಆಪರೆಂಟ್ ಪವರ್. 700 ಡಿವೈಡ್ ಬೈ 1000 ಮಾಡಿದ್ರೆ 0.7, ಇದು ಪವರ್ ಫ್ಯಾಕ್ಟರ್. ಸೊ ನೆಕ್ಸ್ಟ್ ಈ ಎಕ್ಸಾಂಪಲ್ ನೋಡಿ. ಸೊ ಲಿಸನ್, ಸೊ ಇದೇನಾಗುತ್ತೆ ಅಂದರೆ ಒಂದು ಚಿಪ್ಸ್ ಪ್ಯಾಕೆಟ್ ಲೈಕ್ ಇದರದ್ದು ಕನ್ಸ್ಯೂಮ್ ಮಾಡಿದ್ರೆ ಒಂದು 500 grams ಇಟ್ಕೊಳ್ಳಿ. ಸೊ ಇದರದ್ದು ಟೋಟಲ್ ಆಪರೆಂಟ್ ಪವರ್ ಏನಾಗುತ್ತೆ ಅಂದರೆ ಒಂದು 500 grams. ಓಕೆ, ಸೊ ಇದರಲ್ಲಿ ಆಕ್ಟಿವ್ ಪವರ್ ಅಂದರೆ ವರ್ಕಿಂಗ್ ಪವರ್ ಎಷ್ಟು, ಇದು ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ KW ಕಿಲೋ ವ್ಯಾಟ್ಸ್ನಲ್ಲಿ. ನೆಕ್ಸ್ಟ್ ರಿಯಾಕ್ಟಿವ್ ಪವರ್ ಅಂದರೆ KVAR ಕಿಲೋ ವೋಲ್ಟ್ ಆಂಪಿಯರ್, ಆರ್ ಅಂದರೆ ಅದು ರಿಯಾಕ್ಟಿವ್ ಪವರ್. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು 500, ನೆಕ್ಸ್ಟ್ ಏನಾಗುತ್ತೆ ಸರಿ ಇದು 500ಅಲ್ಲಿ ಇದು ಒಂದು 300, ಇದೇನಾಗುತ್ತೆ ಅಂದರೆ 200 ಇಟ್ಕೊಳ್ಳಿ, ಸರಿನಾ. ಸೊ ಇದರದ್ದು ಪವರ್ ಫ್ಯಾಕ್ಟರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಲೈಕ್ ರಿಯಲ್ ಪವರ್ ಡಿವೈಡ್ ಬೈ ಆಪರೆಂಟ್ ಪವರ್. ಸೊ ರಿಯಲ್ ಪವರ್ ಏನಾಗುತ್ತೆ ಅಂದರೆ 300 ಡಿವೈಡ್ ಬೈ ಏನಾಗುತ್ತೆ ಅಂದರೆ 500. ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಯು ವಿಲ್ ಗೆಟ್ ಪವರ್ ಫ್ಯಾಕ್ಟರ್. ಓಕೆ, ಸೊ 500 grams ಕಂಟೆಂಟ್ ಈ ಪ್ಯಾಕೆಟಲ್ಲಿ ಏನಾಗುತ್ತೆ ಅಂದರೆ ಓನ್ಲಿ 300 ಮಾತ್ರ ಏನಾಗುತ್ತೆ ಅಂದರೆ ಯೂಸ್ ಮಾಡಿದ್ದೀವಿ, ರಿಮೈನಿಂಗ್ 200 ಏನಾಯಿತು ವೇಸ್ಟ್ ಆಯಿತು. ಓಕೆ, ಸೊ ಇದು ಪವರ್ ಫ್ಯಾಕ್ಟರ್ ಹಿಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ನಮ್ಮ ಮನೆಗೆ ಬರೋದು ಏನಾಗುತ್ತೆ ಅಂದರೆ ಒಂದು 1000 ವ್ಯಾಟ್ಸ್ ಅಂದರೆ ಆ 1000ಸ್ನಲ್ಲಿ ಏನಾಗುತ್ತೆ ಅಂದರೆ ನಾನು 1000 ಕನ್ಸ್ಯೂಮ್ ಮಾಡಿದ್ರೆ ದ ಸಿಸ್ಟಮ್ ಈಸ್ ವರ್ಕಿಂಗ್ ಎಫೆಕ್ಟಿವ್ಲಿ. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ 1000 ಬಂತು, 1000 ಏನಾಗುತ್ತೆ ಅಂದರೆ ಕನ್ಸ್ಯೂಮ್ ಮಾಡಿದ್ರೆ ಅದು ಪವರ್ ಫ್ಯಾಕ್ಟರ್ ಏನಾಗುತ್ತೆ ಅಂದರೆ 1 ಆಗುತ್ತೆ. ಸೊ ಪವರ್ ಫ್ಯಾಕ್ಟರ್ ದಟ್ ಮೀನ್ಸ್ ಯುವರ್ ಸಿಸ್ಟಮ್ ಈಸ್ ವರ್ಕಿಂಗ್ ಎಫೆಕ್ಟಿವ್ಲಿ. ಇನ್ ಕೇಸ್ ಅದರಲ್ಲಿ ಏನಾದರೂ ಟ್ರಾನ್ಸ್ಮಿಷನಲ್ಲಿ ಲಾಸಸ್ ಇದ್ದರೆ, ಫಾರ್ ಎಕ್ಸಾಂಪಲ್ 1000ಅಲ್ಲಿ ಏನಾಗುತ್ತೆ ಅಂದರೆ ಓನ್ಲಿ 800 ಮಾತ್ರ ಬರುತ್ತೆ, ರಿಮೈನಿಂಗ್ 200 ಏನಾಯಿತು ವೇಸ್ಟ್ ಆಯಿತು. ಸೊ 800 ಡಿವೈಡ್ ಬೈ 1000 ಮಾಡಿದ್ರೆ 0.8, ಅವರ್ ಪವರ್ ಫ್ಯಾಕ್ಟರ್ ಈಸ್ 0.8 ಆಗುತ್ತೆ. ಓಕೆ, ದ ಪವರ್ ಫ್ಯಾಕ್ಟರ್ ಫಾರ್ DC ಸರ್ಕ್ಯೂಟ್ ಕೇಳಿದ್ರೆ ಆಲ್ವೇಸ್ 1 ಇರುತ್ತೆ, AC ಸರ್ಕ್ಯೂಟ್ ಕೇಳಿದ್ರೆ 0 to 1 ಇನ್ ಬಿಟ್ವೀನಲ್ಲಿ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್, ಇನ್ನೊಂದು ಲೀಡಿಂಗ್ ಪವರ್ ಫ್ಯಾಕ್ಟರ್ ಇರುತ್ತೆ. ಸೊ ಲ್ಯಾಗಿಂಗ್ ಮೀನ್ಸ್ ವೆನ್ ದ ಕರೆಂಟ್, ಸೊ ಪವರ್ ಅಂದರೆ P = V × I ಈ ಫಾರ್ಮುಲಾ. ವೆನ್ ದ ಕರೆಂಟ್ ಲ್ಯಾಗ್ಸ್ ಅಂದರೆ ಲೈಕ್ ಕಡಿಮೆ ಆಗೋದು ಬಿಹೈಂಡ್ ದ ವೋಲ್ಟೇಜ್. ಫಾರ್ ಎಕ್ಸಾಂಪಲ್ ವೋಲ್ಟೇಜ್ಗಿಂತ ಕರೆಂಟ್ ವ್ಯಾಲ್ಯೂ ಏನಾಗುತ್ತೆ ಅಂದರೆ ಕಡಿಮೆ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂತೀವಿ. ಓಕೆ, ಸೊ ವೆನ್ ಕಂಪೇರ್ ಟು ವೋಲ್ಟೇಜ್ ಆ್ಯಂಡ್ ಕರೆಂಟ್, ದ ಕರೆಂಟ್ ವ್ಯಾಲ್ಯೂ ಈಸ್ ಲೆಸ್ ಕಂಪೇರ್ ಟು ವೋಲ್ಟೇಜ್, ದಟ್ ಈಸ್ ಕಾಲ್ಡ್ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂತೀವಿ. ಈ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ನ ಹೆಂಗೆ ನಾವು ಓವರ್ಕಮ್ ಮಾಡ್ತೀವಿ ಅಂದರೆ ಎ ಪುವರ್ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಕ್ಯಾನ್ ಬಿ ಇಂಪ್ರೂವ್ಡ್ ಬೈ ಆ್ಯಡಿಂಗ್ ಕೆಪಾಸಿಟಿವ್ ಲೋಡ್. ಓಕೆ, ನನಗೆ ಏನಾಗುತ್ತೆ ಅಂದರೆ ಒಂದು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ನ ನಾನು ಇಂಪ್ರೂವ್ ಮಾಡಬೇಕು. ಫಾರ್ ಎಕ್ಸಾಂಪಲ್ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಒಂದು 0.5 ಇದೆ ಇಟ್ಕೊಳ್ಳಿ. ಓಕೆ, ಈ 0.5 ಏನಾಗುತ್ತೆ ಅಂದರೆ ನಾನು ಇನ್ಕ್ರೀಸ್ ಮಾಡಬೇಕು ಅಂದರೆ ಆ ಲೋಡ್ ಜೊತೆ ಏನಾಗುತ್ತೆ ಅಂದರೆ ಕೆಪಾಸಿಟಿವ್ ಲೋಡ್, ಒಂದು ಕೆಪಾಸಿಟರ್ಸ್ನ ಏನಾಗುತ್ತೆ ಕನೆಕ್ಟ್ ಮಾಡಿದ್ರೆ ಇದೇನಾಗುತ್ತೆ ಅಂದರೆ ಒಂದು 0.7, 0.8 ಆ ಥರ ಇನ್ಕ್ರೀಸ್ ಆಗುತ್ತೆ. ಸೊ ಫಸ್ಟ್ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂದರೆ ಸೊ ಕರೆಂಟ್ ಮತ್ತು ವೋಲ್ಟೇಜ್ ಆ ರಿಲೇಷನ್ಶಿಪ್ನಲ್ಲಿ ಕರೆಂಟ್ ವ್ಯಾಲ್ಯೂ ಲ್ಯಾಗ್ಸ್ ಕಂಪೇರ್ ಟು ವೋಲ್ಟೇಜ್ ಕಂಪೇರ್ ಮಾಡುವಾಗ ಕರೆಂಟ್ ವ್ಯಾಲ್ಯೂ ಕಡಿಮೆ ಇದ್ದರೆ ಅದು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಸೊ ಒಂದು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ನಾವು ಹೆಂಗೆ ಇಂಪ್ರೂವ್ ಮಾಡಬೇಕಂದ್ರೆ ಕೆಪಾಸಿಟಿವ್ ಲೋಡ್ನ ಕನೆಕ್ಟ್ ಮಾಡಿದ್ರೆ ಅದು ಇಂಪ್ರೂವ್ ಆಗುತ್ತೆ. ಈಗ 0.5 ಇರೋದು 0.6 ಆಗ್ಬೋದು, ಇಲ್ಲ 8 ಆಗ್ಬೋದು, ಇಲ್ಲ 9 ಆಗ್ಬೋದು. ಓಕೆ, ಇದು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂತೀವಿ. ನೆಕ್ಸ್ಟ್ ನೋಡಿ ಲೀಡಿಂಗ್ ಪವರ್ ಫ್ಯಾಕ್ಟರ್. ಸೊ ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂದರೆ ಏನಿಲ್ಲ, ದ ಕರೆಂಟ್ ವ್ಯಾಲ್ಯೂ ಲೀಡ್ಸ್ ಕಂಪೇರ್ ಟು ವೋಲ್ಟೇಜ್. ಸೊ ವೋಲ್ಟೇಜ್ ಕಂಪೇರ್ ಮಾಡುವಾಗ ಕರೆಂಟ್ ವ್ಯಾಲ್ಯೂ ಜಾಸ್ತಿ ಇದ್ದರೆ ಅದು ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂತೀವಿ. ಎ ಪುವರ್ ಲೀಡಿಂಗ್ ಪವರ್ ಫ್ಯಾಕ್ಟರ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಆ್ಯಡಿಂಗ್ ಇಂಡಕ್ಟಿವ್ ಲೋಡ್. ಓಕೆ, ಪವರ್ ಫ್ಯಾಕ್ಟರ್ ಜಾಸ್ತಿ ಇದ್ದರೆ ಅದನ್ನು ನಾನು ಕಡಿಮೆ ಮಾಡಬೇಕಂದ್ರೆ ಇಂಡಕ್ಟಿವ್ ಲೋಡ್ನ ಯೂಸ್ ಮಾಡ್ತೀವಿ. ಇಂಡಕ್ಟಿವ್ ಲೋಡ್ ಅಂದರೆ ಲೈಕ್ ಇಂಡಕ್ಟರ್, ನೆಕ್ಸ್ಟ್ ಒಂದು ಕಾಯಿಲ್ ಟೈಪ್, ಅದನ್ನೇನಾಗುತ್ತೆ ಅಂದರೆ ಕನೆಕ್ಟ್ ಮಾಡಿದ್ರೆ ಈ ಲೀಡಿಂಗ್ ಪವರ್ ಫ್ಯಾಕ್ಟರ್ನ ಕರೆಕ್ಟ್ ಮಾಡ್ಬೋದು. ಓಕೆ, ಸೊ ಇದರಲ್ಲಿ ಇಂಪಾರ್ಟೆಂಟ್ ನೋಡಿದ್ರೆ ಪವರ್ ಫ್ಯಾಕ್ಟರ್ ಅಂದರೆ ಏನು, ಅದರದ್ದು ಫಾರ್ಮುಲಾಸ್ ಕೇಳ್ತಾರೆ. ದ ಪವರ್ ಫ್ಯಾಕ್ಟರ್ ಈಸ್ ರೇಷಿಯೋ ಆಫ್ ರಿಯಲ್ ಪವರ್ ಆರ್ ವರ್ಕಿಂಗ್ ಪವರ್ ಟು ದ ಆಪರೆಂಟ್ ಪವರ್, ಇದು ಒಂದು ಫಾರ್ಮುಲಾ. ನೆಕ್ಸ್ಟ್ ಅನದರ್ ಫಾರ್ಮುಲಾ ಈಸ್ ರೆಸಿಸ್ಟೆನ್ಸ್ ಟು ದ ಇಂಪಿಡೆನ್ಸ್ ಆರ್ ಡಿವೈಡ್ ಬೈ ಝಡ್, ಇದು ಒಂದು ಫಾರ್ಮುಲಾ. ನೆಕ್ಸ್ಟ್ ಅನದರ್ ಫಾರ್ಮುಲಾ ಈಸ್ ಲೈಕ್ cosine ಆಫ್ ದ ಆ್ಯಂಗಲ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್, ಇದು 3 ಫಾರ್ಮುಲಾ. ಓಕೆ, ನೆಕ್ಸ್ಟ್ ಪವರ್ ಫ್ಯಾಕ್ಟರಲ್ಲಿ ದ ರಿಯಲ್ ಪವರ್ ಈಸ್ ಮೆಷರ್ಡ್ ಇನ್ KW, ಸರಿನಾ, ಕಿಲೋ ವ್ಯಾಟ್ಸ್. ನೆಕ್ಸ್ಟ್ ವರ್ಕಿಂಗ್ ಪವರ್ ಟೋಟಲ್ ಪವರ್ ಈಸ್ ಮೆಷರ್ಡ್ ಇನ್ KVA, ಈ ಯೂನಿಟಲ್ಲಿ ಮೆಷರ್ ಮಾಡ್ತೀವಿ. ಸೊ ಪವರ್ ಫ್ಯಾಕ್ಟರ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂದರೆ ಪವರ್ ಫ್ಯಾಕ್ಟರ್ ಮೀಟರ್.
ಸೊ ಪವರ್ ಫ್ಯಾಕ್ಟರ್ಗೆ ಯೂನಿಟ್ ಇದೆಯಾ? ದರ್ ಈಸ್ ನೋ ಯೂನಿಟ್, ಅದು ಯೂನಿಟ್ಲೆಸ್. ಸೊ ಒಂದು ಸಿಸ್ಟಮ್ನಲ್ಲಿ ಪವರ್ ಫ್ಯಾಕ್ಟರ್ ನಾವು ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ಆ ಸಿಸ್ಟಮ್ ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ. ಒಂದು ಎಲೆಕ್ಟ್ರಿಕಲ್ ಸಿಸ್ಟಮ್ ಇದ್ದರೆ ಅದು ಎಷ್ಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅದನ್ನು ಐಡೆಂಟಿಫೈ ಮಾಡೋಕ್ಕೆ, ಅದರದ್ದು ಎಫಿಷಿಯನ್ಸಿನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಪವರ್ ಫ್ಯಾಕ್ಟರ್ನ ಯೂಸ್ ಮಾಡ್ತೀವಿ. ಸೊ ಪವರ್ ಫ್ಯಾಕ್ಟರ್ನಲ್ಲಿ ಲೀಡಿಂಗ್ ಪವರ್ ಫ್ಯಾಕ್ಟರ್ ಒಂದಿರುತ್ತೆ, ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಸೊ ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ ಅಂದರೆ ದ ಕರೆಂಟ್ ವ್ಯಾಲ್ಯೂ ಲ್ಯಾಗ್ಸ್ ಬಿಹೈಂಡ್ ದ ವೋಲ್ಟೇಜ್ ಕಂಪೇರ್ ಮಾಡುವಾಗ ಕರೆಂಟ್ ವ್ಯಾಲ್ಯೂ ಕಡಿಮೆ ಇದ್ದರೆ ಅದು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್. ಒಂದು ಲ್ಯಾಗಿಂಗ್ ಪವರ್ ಫ್ಯಾಕ್ಟರ್ನ ಹೆಂಗೆ ಇಂಪ್ರೂವ್ ಮಾಡಬೇಕಂದ್ರೆ ಲೈಕ್ ಕೆಪಾಸಿಟಿವ್ ಲೋಡ್ನ ಕನೆಕ್ಟ್ ಮಾಡ್ಕೊತೀವಿ. ಲೀಡಿಂಗ್ ಪವರ್ ಫ್ಯಾಕ್ಟರ್ ಅಂದರೆ ದ ಕರೆಂಟ್ ವ್ಯಾಲ್ಯೂ ಲೀಡ್ಸ್ ಕಂಪೇರ್ ಟು ವೋಲ್ಟೇಜ್, ಅದು ಲೀಡಿಂಗ್ ಪವರ್ ಫ್ಯಾಕ್ಟರ್. ಇದನ್ನು ಹೆಂಗೆ ಸರಿ ಮಾಡಬೇಕು ಅಂದರೆ ಲೈಕ್ ಇಂಡಕ್ಟಿವ್ ಲೋಡ್ನ ಕನೆಕ್ಟ್ ಮಾಡಿದ್ರೆ ಈ ಲೀಡಿಂಗ್ ಪವರ್ ಫ್ಯಾಕ್ಟರ್ ಸರಿಯಾಗುತ್ತೆ. ಸೊ ಇಷ್ಟೇ ಪವರ್ ಫ್ಯಾಕ್ಟರ್ನಲ್ಲಿ ನೀವು ಓದೋದು, ಸರಿನಾ? ಸೊ ನೆಕ್ಸ್ಟ್ ಒನ್ ಈಸ್ ಪವರ್ ಫ್ಯಾಕ್ಟರ್ ಮೀಟರ್. ಸೊ ಇದು ಎಕ್ಸಾಮ್ನಲ್ಲಿ ಇಮೇಜ್ ಎಲ್ಲ ಕೇಳಲ್ಲ, ಓನ್ಲಿ ಫಾರ್ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಕೊಟ್ಟಿರೋದು. ಸೇಮ್ ಇದು ಅನಲಾಗ್ ಟೈಪ್, ಇದೇನಾಗುತ್ತೆ ಅಂದರೆ ಡಿಜಿಟಲ್ ಟೈಪ್, ಸರಿನಾ? ಸೊ ಇದು ಹೆಂಗೆ ಮೆಷರ್ ಮಾಡ್ತಿದ್ದೆ cos⁵, ಸರಿನಾ? ಹಂಗೆ ಮೆಷರ್ ಮಾಡುತ್ತೆ. ನೆಕ್ಸ್ಟ್ ಇದರಲ್ಲಿ ಯಾವ ಥರ ಕ್ವಶನ್ಸ್ ಕೇಳ್ತಾರೆ ನೋಡೋಣ. ದ ಫಸ್ಟ್ ಕ್ವಶನ್ ಈಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಟ್ರೂ ಅಬೌಟ್ ಪವರ್ ಫ್ಯಾಕ್ಟರ್. ಸೊ ಪವರ್ ಫ್ಯಾಕ್ಟರ್ ಬಗ್ಗೆ ಏನಾಗುತ್ತೆ ಅಂದರೆ ಒಂದು ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ, ಇದರಲ್ಲಿ ಯಾವುದು ಕರೆಕ್ಟ್? ಸೊ ಫಸ್ಟ್ ಒಂದು ನೋಡಿ, ದ ಪವರ್ ಫ್ಯಾಕ್ಟರ್ ಈಸ್ ದ ರೇಷಿಯೋ ಆಫ್ ಆಪರೆಂಟ್ ಪವರ್ ಟು ದ ರಿಯಲ್ ಪವರ್ ಕೊಟ್ಟಿದ್ದಾರೆ, ಸರಿನಾ? ದ ರೇಷಿಯೋ ಆಫ್ ರಿಯಲ್ ಪವರ್ ಟು ಆಪರೆಂಟ್ ಪವರ್. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ರೆಸಿಪ್ರೋಕಲ್ ಮಾಡಿದ್ದಾರೆ, ಉಲ್ಟಾ ಕೊಟ್ಟಿದ್ದಾರೆ. ಸೊ ಇದು ಆಗಲ್ಲ. ನೆಕ್ಸ್ಟ್ ನೋಡಿ, ದ ಪವರ್ ಫ್ಯಾಕ್ಟರ್ ಈಸ್ ದ ರೇಷಿಯೋ ಆಫ್ ಕೆಪಾಸಿಟೆನ್ಸ್ ಟು ರೆಸಿಸ್ಟೆನ್ಸ್. ಸೊ ಪವರ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ಕೆಪಾಸಿಟೆನ್ಸ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಇದು ಆಗಲ್ಲ. ಸೊ ಏನು ಫಾರ್ಮುಲಾ ಆಗುತ್ತೆ ಅಂದರೆ ಪವರ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು ರೆಸಿಸ್ಟೆನ್ಸ್ ಟು ಇಂಪಿಡೆನ್ಸ್ ಆಗುತ್ತೆ, ಇದು ಕರೆಕ್ಟ್ ಆಗುತ್ತೆ. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಕೆಪಾಸಿಟೆನ್ಸ್ ಡಿವೈಡ್ ಬೈ ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಸೊ ಇದು ಇಲ್ಲ. ನೆಕ್ಸ್ಟ್ ನೋಡಿ, ದ ಪವರ್ ಫ್ಯಾಕ್ಟರ್ ಹ್ಯಾಸ್ ನೋ ಯೂನಿಟ್. ಪವರ್ ಫ್ಯಾಕ್ಟರ್ಗೆ ಯೂನಿಟ್ ಇದೆಯಪ್ಪ? ದರ್ ಈಸ್ ನೋ ಯೂನಿಟ್ ಇಲ್ಲ. ನೆಕ್ಸ್ಟ್ ನೋಡಿ, ದ ಪವರ್ ಫ್ಯಾಕ್ಟರ್ ಈಸ್, ಇದು ಕರೆಕ್ಟ್ ಆಗುತ್ತೆ, ಸರಿನಾ? ಪವರ್ ಫ್ಯಾಕ್ಟರ್ ಈಸ್ ಸೈನ್ ವ್ಯಾಲ್ಯೂ ಆಫ್ ಫೇಸ್ ಆ್ಯಂಗಲ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕೊಟ್ಟಿದ್ದಾರೆ. ಸೊ ಫಸ್ಟ್ ಡೆಫಿನೇಷನ್ ನೋಡಿದ್ದೀವಿ ಅಂದರೆ ಕೊಸೈನ್ ಆಫ್ ದ ಆ್ಯಂಗಲ್, ಇಲ್ಲಿ ಸೈನ್ ಕೊಟ್ಟಿದ್ದಾರೆ. ಇನ್ ಕೇಸ್ ಇಲ್ಲಿ ಕೊಸೈನ್ ಕೊಟ್ಟರೆ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ ಸೈನ್ ಆಫ್ ದ ಆ್ಯಂಗಲ್ ಬಿಟ್ವೀನ್ ವೋಲ್ಟೇಜ್ ಆ್ಯಂಡ್ ಕರೆಂಟ್ ಕೊಟ್ಟಿದ್ದಾರೆ, ಇದು ಆಗಲ್ಲ. ಸೊ ಇದರಲ್ಲಿ ಕರೆಕ್ಟ್ ಆಪ್ಷನ್ ನೋಡಿದ್ರೆ ಆಪ್ಷನ್ ಸಿ, ದ ಪವರ್ ಫ್ಯಾಕ್ಟರ್ ಹ್ಯಾಸ್ ನೋ ಯೂನಿಟ್. ಓಕೆ, ಸೊ ಈ ಥರ ಕನ್ಫ್ಯೂಸ್ ಮಾಡೋ ಥರ ಕೊಡ್ತಾರೆ. ಫಸ್ಟ್ ಒಂದು ನೋಡಿ, ದ ಪವರ್ ಫ್ಯಾಕ್ಟರ್ ಇಸ್ ದ ರೇಷಿಯೋ ಆಫ್ ಆಪರೆಂಟ್ ಪವರ್ ಟು ರಿಯಲ್ ಪವರ್. ಸೊ ಆ್ಯಕ್ಚುಲಿ ರಿಯಲ್ ಪವರ್ ಟು ಆಪರೆಂಟ್ ಪವರ್ ಕೊಟ್ಟರೆ ಕರೆಕ್ಟ್ ಆಗುತ್ತೆ, ಬಟ್ ಇದೇನಾಗುತ್ತೆ ಅಂದರೆ ಉಲ್ಟಾ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ದ ಪವರ್ ಫ್ಯಾಕ್ಟರ್ ಈಸ್ ದ ರೇಷಿಯೋ ಆಫ್ ಕೆಪಾಸಿಟೆನ್ಸ್ ಟು ರೆಸಿಸ್ಟೆನ್ಸ್. ಕೆಪಾಸಿಟೆನ್ಸ್ ಟು ರೆಸಿಸ್ಟೆನ್ಸ್ ಇಲ್ಲ, ರೆಸಿಸ್ಟೆನ್ಸ್ ಟು ಇಂಪಿಡೆನ್ಸ್ ಆಗುತ್ತೆ. ನೆಕ್ಸ್ಟ್ ಪವರ್ ಫ್ಯಾಕ್ಟರ್ಗೆ ಯೂನಿಟ್ ಇಲ್ಲ, ಇದು ಕರೆಕ್ಟ್ ಆಗುತ್ತೆ. ಓಕೆ, ಇಲ್ಲಿ ಸೈನ್ ಕೊಟ್ಟಿದ್ದಾರೆ, ಸೈನ್ ಆಗಲ್ಲ, ಕೊಸೈನ್ ಆಫ್ ದ ಆ್ಯಂಗಲ್ ಕೊಟ್ಟರೆ ಕರೆಕ್ಟ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ದ ಪವರ್ ಫ್ಯಾಕ್ಟರ್ ಆಫ್ ಡಿ ಸಿ ಸರ್ಕ್ಯೂಟ್. ದ ಪವರ್ ಫ್ಯಾಕ್ಟರ್ ಆಫ್ ಡಿ ಸಿ ಸರ್ಕ್ಯೂಟ್ ಈಸ್ ಆಲ್ವೇಸ್ ಯೂನಿಟಿ ಆರ್ ಅದರ್ವೈಸ್ 1 ಅಂತ ಕರಿತೀವಿ. ಓಕೆ, ಸೊ ಪವರ್ ಫ್ಯಾಕ್ಟರ್ ಫಾರ್ ಡಿ ಸಿ ಸರ್ಕ್ಯೂಟ್ ಕೇಳಿದ್ರೆ 1 ಆಗುತ್ತೆ, ಫಾರ್ ಎ ಸಿ ಸರ್ಕ್ಯೂಟ್ ಕೇಳಿದ್ರೆ 0 to 1 ಇನ್ ಬಿಟ್ವೀನಲ್ಲಿ ಇರುತ್ತೆ. ಓಕೆ, ಸೊ ಕರೆಕ್ಟ್ ಆಪ್ಷನ್ ಏನಾಗುತ್ತೆ ಅಂದರೆ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನೋಡಿ, ದ ಪವರ್ ಫ್ಯಾಕ್ಟರ್ ಆಫ್ ಆ್ಯನ್ ಎ ಸಿ ಸರ್ಕ್ಯೂಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಆಫ್. ಸೊ ಪವರ್ ಫ್ಯಾಕ್ಟರ್ದ ರೇಷಿಯೋ ಕೇಳಿದ್ದಾರೆ. ಸೊ ಪವರ್ ಫ್ಯಾಕ್ಟರ್ ಈಸ್ ಈಕ್ವಲ್ ಟು, ದಟ್ ಈಸ್ ರಿಯಲ್ ಪವರ್ ಆರ್ ವರ್ಕಿಂಗ್ ಪವರ್ ಡಿವೈಡ್ ಬೈ ಆಪರೆಂಟ್ ಪವರ್. ಆಪರೆಂಟ್ ಪವರ್ ಅಂದರೆ ಲೈಕ್ ಟೋಟಲ್ ಪವರ್ ಅಂತೀವಿ. ಓಕೆ, ಸೊ ರಿಯಲ್ ಪವರ್ ಡಿವೈಡ್ ಬೈ ಆಪರೆಂಟ್ ಪವರ್. ರಿಯಲ್ ಪವರ್ ನಾವು ಹೆಂಗೆ ಮೆಷರ್ ಮಾಡ್ತೀವಿ ಅಂದರೆ ಯಾವ ಯೂನಿಟ್ಸ್ನಲ್ಲಿ ಮೆಷರ್ ಮಾಡ್ತೀವಿ ಅಂದರೆ ಕಿಲೋ ವ್ಯಾಟ್ಸ್. ನೆಕ್ಸ್ಟ್ ಆಪರೆಂಟ್ ಪವರ್ ಅಂದರೆ ಕೆ ವಿ ಎ, ಈ ಯೂನಿಟಲ್ಲಿ ಮೆಷರ್ ಮಾಡ್ತೀವಿ. ಸೊ ಇದರಲ್ಲಿ ಏನಾಗುತ್ತೆ ಅಂದರೆ ಕಿಲೋ ಗೆಟ್ ಕ್ಯಾನ್ಸಲ್, ವ್ಯಾಟ್ ಡಿವೈಡ್ ಬೈ ವಿ ಎ ಅಂದರೆ ವ್ಯಾಟ್ಸ್ ಡಿವೈಡ್ ಬೈ ವೋಲ್ಟ್ ಆಂಪಿಯರ್ ಆಗುತ್ತೆ. ಸೊ ಈ ಆಪ್ಷನಲ್ಲಿ ನೋಡಿ ಎ ಕೊಟ್ಟಿದ್ದಾರೆ, ಆಗಲ್ಲ. ನೆಕ್ಸ್ಟ್ ಆಪ್ಷನ್ ಬಿ ಆಗುತ್ತಾ? ಆಪ್ಷನ್ ಬಿ ಆಗುತ್ತೆ. ನೆಕ್ಸ್ಟ್ ನೋಡಿ, ವಿ ಡಿವೈಡ್ ಬೈ ಡಬ್ಲ್ಯೂ ಎ, ಇದು ಆಗಲ್ಲ. ನೆಕ್ಸ್ಟ್ ವಿ ಎ ಡಿವೈಡ್ ಬೈ, ಇದು ಆಗಲ್ಲ. ಓಕೆ, ದ ಪವರ್ ಫ್ಯಾಕ್ಟರ್ ಆಫ್ ಎ ಸಿ ಸರ್ಕ್ಯೂಟ್ ಈಸ್ ಡಿಫೈನ್ ಆಸ್ ರಿಯಲ್ ಪವರ್ ಟು ದ ಆಪರೆಂಟ್ ಪವರ್. ಅದ್ರದ್ದು ಯೂನಿಟ್ಸ್ ಕೊಟ್ಟಿದ್ದಾರೆ, ಕೆ ಡಬ್ಲ್ಯೂ ಡಿವೈಡ್ ಬೈ ಕೆ ವಿ ಎ. ಕೆ ಗೆಟ್ ಕ್ಯಾನ್ಸಲ್, ಡಬ್ಲ್ಯೂ ಡಿವೈಡ್ ಬೈ ವಿ ಎನ್ ಟಿ ಎ ಆಗುತ್ತೆ. ವಿ ಅಂದರೆ ವೋಲ್ಟ್, ಎ ಅಂದರೆ ಆಂಪಿಯರ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಪವರ್ ಫ್ಯಾಕ್ಟರ್? ಸೊ ಪವರ್ ಫ್ಯಾಕ್ಟರ್ದು ಎಸ್ ಐ ಯೂನಿಟ್ ಏನು ಕೇಳಿದ್ದಾರೆ. ಸೊ ಪವರ್ ಫ್ಯಾಕ್ಟರ್ಗೆ ಯೂನಿಟ್ ಇದೆಯಪ್ಪ? ದರ್ ಈಸ್ ನೋ ಯೂನಿಟ್, ಸೊ ಯೂನಿಟ್ ಲೆಸ್. ಓಕೆ,
ಸೊ ಪವರ್ ಮಾತ್ರ ಕೇಳಿದ್ರೆ ವ್ಯಾಟ್ ಆಗುತ್ತೆ, ಸರಿನಾ. ಇಲ್ಲಿ ಪವರ್ ಫ್ಯಾಕ್ಟರ್ ಕೇಳಿದ್ದಾರೆ, ಅದಕ್ಕೆ ಯೂನಿಟ್ ಇಲ್ಲ, ನೋ ಯೂನಿಟ್. ಓಕೆ, ಸೊ ನೆಕ್ಸ್ಟ್ ರಿಮೈನಿಂಗ್ ಇರೋದು ನೆಕ್ಸ್ಟ್ ಕ್ಲಾಸ್ನಲ್ಲಿ ನೋಡೋಣ. ಓಕೆ, ಬಾಯ್.